ಇವತ್ತಿನ ಪಾರ್ಟಿ ರೌಂಡ್ಸ್ ನಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಮಹಾ ಎಕ್ಸ್ಕ್ಲೂಸಿವ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಹಾ ಎಕ್ಸ್ಕ್ಲೂಸಿವ್ ನೊಂದಿಗೆ ಇವತ್ತು ನಿಮ್ಮ ಮುಂದೆ ಬರ್ತಾ ಇದೆ. ರಾಜ್ಯ ರಾಜಕಾರಣದ ಅತಿ ದೊಡ್ಡ ಸುದ್ದಿ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಮಹಾ ಎಕ್ಸ್ಕ್ಲೂಸಿವ್, ರಾಜ್ಯ ರಾಜಕಾರಣದ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ. ಪಾರ್ಟಿ ರೌಂಡ್ಸ್ ಬ್ರೇಕ್ ಮಾಡ್ತಾ ಇದೆ. ಅತಿ ದೊಡ್ಡ ಬ್ರೇಕಿಂಗ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಮಹಾ ಎಕ್ಸ್ಕ್ಲೂಸಿವ್, ರಾಜ್ಯ ರಾಜಕಾರಣದ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ. ಪಾರ್ಟಿ ರೌಂಡ್ಸ್ ನಲ್ಲಿ ಬ್ರೇಕ್ ಮಾಡ್ತಾ ಇದೆ. ಅತ್ಯಂತ ದೊಡ್ಡ ಬ್ರೇಕಿಂಗ್, ಅತಿ ದೊಡ್ಡ ಬ್ರೇಕಿಂಗ್. ವೀಕ್ಷಕರೇ ನೆನಪಿರಲಿ, ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸದಾ ಮುಂದು. ನಾವು ಬ್ರೇಕ್ ಮಾಡ್ತೀವಿ, ಇತರರು ಅದನ್ನ ಫಾಲೋ ಮಾಡ್ತಾರೆ. ಅಂಥದ್ದೇ ಒಂದು ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಇವತ್ತಿನ ಪಾರ್ಟಿ ರೌಂಡ್ಸ್ ನಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಮಹಾ ಎಕ್ಸ್ಕ್ಲೂಸಿವ್, ರಾಜ್ಯ ರಾಜಕಾರಣದ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಪಾರ್ಟಿ ರೌಂಡ್ಸ್ ನಲ್ಲಿ ಅತಿ ದೊಡ್ಡ ಬ್ರೇಕಿಂಗ್ ಅನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ರಾಜ್ಯ ರಾಜಕಾರಣದ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ. ನಿಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಮಹಾ ಎಕ್ಸ್ಕ್ಲೂಸಿವ್, ರಾಜ್ಯ ರಾಜಕಾರಣದ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಾವು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ರಾಜ್ಯ ರಾಜಕಾರಣ ಒಮ್ಮೆ ತಿರುಗಿ ನೋಡುವ ಸುದ್ದಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಮಹಾ ಎಕ್ಸ್ಕ್ಲೂಸಿವ್, ರಾಜ್ಯ ರಾಜಕಾರಣದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಬ್ರೇಕ್ ಮಾಡ್ತಾ ಇದೆ ಅತಿ ದೊಡ್ಡ ಸುದ್ದಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಮಹಾ ಎಕ್ಸ್ಕ್ಲೂಸಿವ್, ರಾಜಕಾರಣದ ಕುರಿತಾಗಿ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ಬ್ರೇಕ್ ಮಾಡೋದ್ರಲ್ಲಿ ಏಷ್ಯಾನೆಟ್ ಸದಾ ಮುಂದು. ನಾವೇ ಮುಂದು, ನಾವು ಬ್ರೇಕ್ ಮಾಡ್ತೀವಿ, ಇತರರು ಇದನ್ನ ಫಾಲೋ ಮಾಡ್ತಾರೆ. ಅಂತಹದ್ದೇ ಒಂದು ಸುದ್ದಿ ತಗೊಂಡು ಇವತ್ತು ನಾವು ನಿಮ್ಮ ಮುಂದೆ ಬಂದಿದ್ದೀವಿ, ರಾಜ್ಯ ರಾಜಕಾರಣದ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿಯೊಂದಿಗೆ. ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ಅತಿ ದೊಡ್ಡ ಸುದ್ದಿ. ಬಿಜೆಪಿ ವಿರುದ್ಧದ ತನಿಖಾಸ್ತ್ರ ಹೂಡಿದ್ದ ಕಾಂಗ್ರೆಸ್ಗೆ ತೀವ್ರ ಹಿನ್ನಡೆಯಾಗಿದೆ. ಬಿಜೆಪಿ ನಾಯಕರಿಗೆ ಕ್ಲೀನ್ ಚಿಟ್ ಕೊಡ್ತಾ ತನಿಖಾ ಆಯೋಗ. ಯಾವ ವಿಷಯದಲ್ಲಿ ಕ್ಲೀನ್ ಚಿಟ್? ತನಿಖಾ ಆಯೋಗದ ವರದಿಯಿಂದ ಕಾಂಗ್ರೆಸ್ಗೆ ಮುಖಭಂಗ. ಸರ್ಕಾರ ಬಂದಾಗಿನಿಂದಲೂ ತನಿಖೆಯ ತೂಗುಗತ್ತಿಯನ್ನ ಬಿಜೆಪಿ ನಾಯಕರ ಮೇಲೆ ತೂಗಿಸ್ತಾ ಇದ್ದ ಕಾಂಗ್ರೆಸ್ಗೆ ಮುಖಭಂಗ ಆಯ್ತಾ? ತನಿಖಾ ಆಯೋಗದ ವರದಿಯಿಂದ ಕಾಂಗ್ರೆಸ್ ಮುಖಭಂಗ ಅನುಭವಿಸ್ತಾ ಬಿಜೆಪಿ ನಾಯಕರಿಗೆ ಕ್ಲೀನ್ ಚಿಟ್ ಕೊಡ್ತಾ ತನಿಖಾ ಆಯೋಗ. ಯಾವ ತನಿಖೆ, ಯಾವ ವರದಿ? ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಪಾರ್ಟಿ ರೌಂಡ್ಸ್ ನಲ್ಲಿ. ತನಿಖಾ ಆಯೋಗದ ಈ ವರದಿಯಿಂದ ಕಾಂಗ್ರೆಸ್ಗೆ ಮುಖಭಂಗವಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮಹಾ ಎಕ್ಸ್ಕ್ಲೂಸಿವ್. ಬಿಜೆಪಿ ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪ. ತನಿಖೆಗಾಗಿ ನಾಗಮೋಹನ್ ದಾಸ್ ಸಮಿತಿಯನ್ನ ಸರ್ಕಾರ ರಚಿಸಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಇದೀಗ ರಾಜ್ಯ ಸರ್ಕಾರಕ್ಕೆ ವರದಿ ನೀಡಿರೋ ತನಿಖಾ ಸಮಿತಿ
ಬಿಜೆಪಿ ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪ. ಅದಕ್ಕಾಗಿ ನಾಗಮೋಹನ್ ದಾಸ್ ಸಮಿತಿಯನ್ನ ಸರ್ಕಾರ ರಚನೆ ಮಾಡಿದ್ದು ನಿಮಗೆ ಗೊತ್ತಿದೆ. ಇದೀಗ ರಾಜ್ಯ ಸರ್ಕಾರಕ್ಕೆ ವರದಿಯನ್ನ ನೀಡಿದೆ ಈ ತನಿಖಾ ಸಮಿತಿ. ಹಾಗಾದ್ರೆ ಆ ವರದಿಯಲ್ಲಿ ಏನಿದೆ? ಇದೇ 40% ಆರೋಪದ ಮೇಲೆ ಚುನಾವಣೆಯಲ್ಲಿ ಹೆಚ್ಚು ವೋಟುಗಳನ್ನ, ಹೆಚ್ಚು ಸೀಟುಗಳನ್ನ ಗಳಿಸಿಕೊಳ್ಳೋದಕ್ಕೆ ಸಹಾಯವಾಗಿತ್ತು ಅನ್ನೋದನ್ನ ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ಅಧಿಕಾರಕ್ಕೆ ಬಂದ ಮೇಲೆ ಸಮಿತಿ ರಚನೆ ಮಾಡಿತ್ತು. ಮಾರ್ಚ್ 12ರಂದೇ ಸಿದ್ದರಾಮಯ್ಯಗೆ ನಾಗಮೋಹನ್ ದಾಸ್ ವರದಿ 40% ಕಮಿಷನ್ ಬಗ್ಗೆ ಸರ್ಕಾರಕ್ಕೆ ವರದಿ. ನಾಗಮೋಹನ್ ದಾಸ್ ವರದಿ ನೋಡಿ ಕಾಂಗ್ರೆಸ್ಗೆ ಆಘಾತ ಆಗಿದೆ. ಕಳೆದ ತಿಂಗಳ 12ನೇ ತಾರೀಕು ಸಿದ್ದರಾಮಯ್ಯಗೆ ನಾಗಮೋಹನ್ ದಾಸ್ ವರದಿಯನ್ನ ಸಲ್ಲಿಸಿದ್ರು. 40% ಕಮಿಷನ್ ಬಗ್ಗೆ ತನಿಖೆ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟಿದ್ರು. ಆದ್ರೆ ನಾಗಮೋಹನ್ ದಾಸ್ ವರದಿಯನ್ನ ನೋಡಿ ಕಾಂಗ್ರೆಸ್ಗೆ ಆಘಾತ ಆಗಿದೆ. ಯಾವ ಕಾಂಗ್ರೆಸ್ ಬಿಜೆಪಿ ನಾಯಕರ ವಿರುದ್ಧ ನಿರಂತರವಾಗಿ 40% ಆರೋಪ ಮಾಡ್ತಾ ಇತ್ತು, ಈ ವರದಿಯಿಂದ ಅದೇ ಕಾಂಗ್ರೆಸ್ಗೆ ಮುಖಭಂಗ, ಆಘಾತ. ಹಾಗಾದ್ರೆ 40% ಕಮಿಷನ್ ಆರೋಪದಲ್ಲಿ ಬಿಜೆಪಿಗೆ ಕ್ಲೀನ್ ಚಿಟ್ ಸಿಕ್ತಾ? ಆರೋಪ ಸಾಬೀತು ಪಡಿಸೋದಕ್ಕೆ ಬಲವಾದ ಸಾಕ್ಷ್ಯ ಇಲ್ಲ ಅಂತ ಆಯೋಗ ತನಿಖಾ ವರದಿಯಲ್ಲಿ ಹೇಳಿದೆಯಾ? 40% ಕಮಿಷನ್ ಆರೋಪದಲ್ಲಿ ಬಿಜೆಪಿಗೆ ಕ್ಲೀನ್ ಚಿಟ್. ಆರೋಪ ಸಾಬೀತುಪಡಿಸೋದಕ್ಕೆ ಬಲವಾದ ಸಾಕ್ಷ್ಯ ಇಲ್ಲ ಅಂತ ಆಯೋಗ ಹೇಳಿದೆ. ತನಿಖಾ ವರದಿಯಲ್ಲಿ ಸಾಕ್ಷ್ಯ ಇಲ್ಲ ಅಂತ ನಾಗಮೋಹನ್ ದಾಸ್ ಹೇಳಿದ್ದಾರೆ. ನಾಗಮೋಹನ್ ದಾಸ್ ಆಯೋಗದ ವರದಿ ಹೇಳ್ತಾ ಇದೆ. ಹಾಗಾದ್ರೆ ಬಿಜೆಪಿಗೆ ಕ್ಲೀನ್ ಚಿಟ್. %40 ಕಮಿಷನ್, ಪೇ ಸಿಎಂ, ಹೀಗೆ ಅಭಿಯಾನದ ಮೇಲೆ ಅಭಿಯಾನ ಮಾಡಿತ್ತು ಕಾಂಗ್ರೆಸ್. ಅದರ ಪ್ರತಿಫಲ ಅವರಿಗೆ ವಿಧಾನಸಭಾ ಎಲೆಕ್ಷನ್ ನಲ್ಲೂ ಬಂದಿತ್ತು. ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಆಗೊಮ್ಮೆ ಈಗೊಮ್ಮೆ 40% ಆರೋಪದ ಕುರಿತಾಗಿ ತನಿಖೆ ಮತ್ತು ಕ್ರಮದ ಬಗ್ಗೆ ಕಾಂಗ್ರೆಸ್ ನಾಯಕರು ಮೇಲಿಂದ ಮೇಲೆ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಕಳೆದ ತಿಂಗಳ 12ನೇ ತಾರೀಕು, ಮಾರ್ಚ್ 12ನೇ ತಾರೀಕು ನಾಗಮೋಹನ್ ದಾಸ್ ಆಯೋಗದ ವರದಿ ಸಲ್ಲಿಕೆಯಾಗಿದೆ ಸಿದ್ದರಾಮಯ್ಯ ಅವರಿಗೆ. ಗುತ್ತಿಗೆದಾರರು ಕೊಟ್ಟ ದಾಖಲೆ ಕಮಿಷನ್ ಆರೋಪಕ್ಕೆ ಪೂರಕ ಆಗಿಲ್ಲ. 40% ಕಮಿಷನ್ ಆರೋಪ ಸಾಬೀತಿಗೆ ಸಾಕ್ಷ್ಯಗಳಿಲ್ಲ ಅಂತ ವರದಿಯಲ್ಲಿ ಹೇಳಲಾಗಿದೆಯಂತೆ. ಗುತ್ತಿಗೆದಾರರ ಆರೋಪಗಳಿಗೆ ಯಾವುದೇ ಪುರಾವೆ, ದಾಖಲೆಗಳು ಇಲ್ಲ. ಗುತ್ತಿಗೆದಾರರು ಕೊಟ್ಟ ದಾಖಲೆ ಕಮಿಷನ್ ಆರೋಪಕ್ಕೆ ಪೂರಕವಾಗಿಲ್ಲ. 40% ಕಮಿಷನ್ ಆರೋಪದ ಕುರಿತಾಗಿ ಸೂಕ್ತ ಸಾಕ್ಷ್ಯಾಧಾರಗಳು ಇಲ್ಲ, ಯಾವುದೇ ಪುರಾವೆ ಇಲ್ಲ, ದಾಖಲೆಗಳು ಇಲ್ಲ ಅಂತ ಆ ವರದಿಯಲ್ಲಿ ಹೇಳಲಾಗಿದೆ. ಇದರಿಂದಾಗಿ ಕಾಂಗ್ರೆಸ್ ನಾಯಕರಿಗೆ ಅತಿ ದೊಡ್ಡ ಶಾಕ್ ಇದೆ. 40% ಕಮಿಷನ್ ಆರೋಪಕ್ಕೆ ಸೂಕ್ತ ದಾಖಲೆಗಳಿಲ್ಲ ಅನ್ನೋದು ವರದಿಯಲ್ಲಿ ಗೊತ್ತಾಗಿದೆ. ಗುತ್ತಿಗೆದಾರರ ಆರೋಪಗಳಿಗೆ ಯಾವುದೇ ಪುರಾವೆ, ದಾಖಲೆಗಳು ಇಲ್ಲ. ಗುತ್ತಿಗೆದಾರರು ಕೊಟ್ಟ ದಾಖಲೆ ಕಮಿಷನ್ ಆರೋಪಕ್ಕೆ ಪೂರಕ ಆಗಿಲ್ಲ. 40% ಕಮಿಷನ್ ಆರೋಪ ಸಾಬೀತಿಗೆ ಸಾಕ್ಷ್ಯಗಳಿಲ್ಲ ಅಂತ ವರದಿಯಲ್ಲಿ ಹೇಳಿದ್ದಾರೆ. ಸಾಕ್ಷ್ಯಗಳಿಲ್ಲ. 40% ಕಮಿಷನ್ ಆರೋಪಕ್ಕೆ ದಾಖಲೆ ಕೊಟ್ಟಿಲ್ಲ. ಗುತ್ತಿಗೆದಾರರ ಸಂಘ ಬಹಿರಂಗ ಆರೋಪ ಮಾಡಿ ತನಿಖಾ ಆಯೋಗಕ್ಕೆ ದಾಖಲೆಯನ್ನ ಕೊಟ್ಟಿಲ್ಲ. ಗುತ್ತಿಗೆದಾರರು ಕೊಟ್ಟ ದಾಖಲೆಗಳಲ್ಲಿ 40% ಕಮಿಷನ್ ಪ್ರಸ್ತಾಪ ಇಲ್ಲ. ಆರೋಪಗಳೆಲ್ಲ 100ಕ್ಕೆ 100 ಸತ್ಯವಾಗದೇ ಇರಬಹುದು. ಆರೋಪಗಳೆಲ್ಲ 100ಕ್ಕೆ 100 ಸತ್ಯವಾಗದೇ ಇರಬಹುದು. 40% ಆರೋಪದಲ್ಲಿ ಸ್ವಲ್ಪ ಸತ್ಯಾಂಶ ಅಲ್ಲಗಳೆಯುವಂತಿಲ್ಲ. 100ರಷ್ಟು ಸತ್ಯ ಅಲ್ಲ. 100ರಷ್ಟು ಸತ್ಯ ಅಲ್ಲ, ಸ್ವಲ್ಪ ಸತ್ಯಾಂಶ ಇದೆ ಅಂತ ತನಿಖಾ ಆಯೋಗ ತನ್ನ ವರದಿಯಲ್ಲಿ ಹೇಳ್ತಾ ಇದೆ. ಇಂದಿಗೂ ಕೂಡ ಬಿಜೆಪಿ ನಾಯಕರನ್ನ ಕಾಂಗ್ರೆಸ್ ನಾಯಕರು 40% ಅಂತ ಅಣಕಿಸಿದ್ದನ್ನ ಬಹಳಷ್ಟು ಬಾರಿ ನೀವು ನೋಡಿದ್ದೀರಾ.
100ರಷ್ಟು ಸತ್ಯ ಇಲ್ಲ, ಸ್ವಲ್ಪ ಸತ್ಯಾಂಶ ಇರಬಹುದು ಅಂತ ಹೇಳ್ತಿದ್ದಾರೆ. ಆರೋಪಗಳೆಲ್ಲ 100ಕ್ಕೆ 100 ಸತ್ಯವಾಗದೇ ಇರಬಹುದು. ನಾಗಮೋಹನ್ ದಾಸ್ ವರದಿಯಿಂದ ರಾಜ್ಯ ಸರ್ಕಾರಕ್ಕೆ ಟೆನ್ಷನ್. ಯಾವುದೇ ಸಾಕ್ಷ್ಯವಿಲ್ಲ ಅಂತ ವರದಿ ನೀಡಿದ್ದೇ ತನಿಖಾ ಆಯೋಗ. ಇದು ಮುಖಭಂಗ ಅನುಭವಿಸೋ ಬದಲು ಮತ್ತೊಂದು ತನಿಖೆ ಮಾಡುತ್ತಾ ಸರ್ಕಾರ ಅನ್ನೋದು ಪ್ರಶ್ನೆ. ನಾಗಮೋಹನ್ ದಾಸ್ ತನಿಖಾ ಆಯೋಗ ಹೇಳ್ತಾ ಇದೆ ಸತ್ಯಾಂಶವೇ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ, ಆದ್ರೆ 100ಕ್ಕೆ 100 ಸತ್ಯಾಂಶ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ. ಗುತ್ತಿಗೆದಾರರ ಸಂಘ ಮಾಡಿರುವ ಆರೋಪಕ್ಕೆ ಸೂಕ್ತ ದಾಖಲೆಗಳನ್ನ ಒದಗಿಸಿಲ್ಲ, 40% ಆರೋಪಕ್ಕೆ ದಾಖಲೆಗಳನ್ನ ಒದಗಿಸಿಲ್ಲ ಅಂತ ತನಿಖಾ ವರದಿಯಲ್ಲಿ ತಿಳಿಸ್ತಾ ಇದೆ. ಈಗ ಈ ಮುಖಭಂಗದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸರ್ಕಾರ ಮತ್ತೊಂದು ತನಿಖೆಗೆ ಮುಂದಾಗುತ್ತಾ? ಮತ್ತೊಂದು ವಿಸ್ತೃತ ತನಿಖೆಗೆ ರಾಜ್ಯ ಸರ್ಕಾರ ನಿಲ್ಲುತ್ತಾ? ಟೆಂಡರ್ ಪ್ರಕ್ರಿಯೆ ಕಾನೂನು ಉಲ್ಲಂಘನೆ, ಸ್ವಜನ ಪಕ್ಷಪಾತ, 40% ಆರೋಪದಲ್ಲಿ ಸ್ವಲ್ಪ ಸತ್ಯಾಂಶ ಅಲ್ಲಗಳೆಯುವಂತಿಲ್ಲ ಅಂತ ವರದಿಯಲ್ಲಿ ತಿಳಿಸಿದೆ. ಅದೇ ವರದಿಯ ಸಾಲುಗಳನ್ನ ಇಟ್ಕೊಂಡು ಆ ವರದಿಯ ಈ ಅಂಶಗಳ ಆಧಾರದಲ್ಲಿ ವಿಸ್ತೃತ ತನಿಖೆಗೆ ಆದೇಶ ಕೊಡುತ್ತಾ ಸರ್ಕಾರ. ಸತ್ಯಾಂಶಗಳನ್ನ ಅಲ್ಲಗಳೆಯುವಂತಿಲ್ಲ ಅಂತ ವರದಿಯಲ್ಲಿ ಹೇಳಲಾಗಿದೆ. ಹಾಗಾದ್ರೆ ಸರ್ಕಾರ ಮತ್ತೊಂದು ತನಿಖೆಗೆ ಆದೇಶ ಕೊಡುತ್ತಾ? ನಾಗಮೋಹನ್ ದಾಸ್ ವರದಿ ಬಗ್ಗೆ ಕ್ಯಾಬಿನೆಟ್ ಇನ್ನಷ್ಟೇ ನಿರ್ಧರಿಸಬೇಕು. ವಾಟ್ ನೆಕ್ಸ್ಟ್? ಮುಂದೇನು ಮಾಡಬೇಕು? ಮತ್ತೊಂದು ವಿಸ್ತೃತ ತನಿಖೆಗೆ ನಾವು ಆದೇಶ ಕೊಡಬೇಕಾಗತ್ತಾ? ಟೆಂಡರ್ ಪ್ರಕ್ರಿಯೆಯಲ್ಲಿ ಕಾನೂನು ಉಲ್ಲಂಘನೆ, ಸ್ವಜನ ಪಕ್ಷಪಾತ, 40% ಆರೋಪದಲ್ಲಿ ಸ್ವಲ್ಪ ಸತ್ಯಾಂಶ ಅಲ್ಲಗಳೆಯುವಂತಿಲ್ಲ ಅಂತ ವರದಿಯಲ್ಲಿ ಹೇಳಿದ್ದಾರೆ. ಇದೇ ಆಧಾರದ ಮೇಲೆ ಮತ್ತೊಂದು ತನಿಖೆಗೆ ಸರ್ಕಾರ ನಿರ್ಧರಿಸುತ್ತಾ? ನೀವೀಗ ನೋಡ್ತಾ ಇರೋ ಫೋಟೋ ಮಾರ್ಚ್ 12ನೇ ತಾರೀಕು ಆಯೋಗದಿಂದ ವರದಿ ತಯಾರಿಸಲಾಯಿತು. ಆ ವರದಿಯನ್ನ ಸಿದ್ದರಾಮಯ್ಯ ಅವರಿಗೆ ಹಸ್ತಾಂತರಿಸ್ತಾ ಇರುವ ಫೋಟೋನ ನೀವು ನೋಡ್ತಾ ಇದ್ದೀರಾ. ಆ ವರದಿಯ ಸಾಲುಗಳನ್ನ ಮತ್ತೊಂದು ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಈ ದಾಖಲೆಗಳು ಗುತ್ತಿಗೆದಾರರ ಸಂಘ ಮಾಡಿರುವ 40% ಆರೋಪಕ್ಕೆ ಯಾವುದೇ ರೀತಿಯಲ್ಲಿ ಸಹಾಯವಾಗೋದಿಲ್ಲ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆರ್ ಅಶೋಕ್ ಅವರೇ, ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಬಳಸ್ಕೊಂಡಿದ್ದು 40% ಆರೋಪನ. ಅದಾದ ಮೇಲೂ ಸರ್ಕಾರ ಬಂದ ಮೇಲೆ ನಾವು ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ, ತನಿಖೆ ನಡೆಸ್ತೀವಿ ಅಂತ ಆಗೊಂದ್ಸಲ ಈಗೊಂದ್ಸಲ ಹೇಳ್ತಾನೆ ಇತ್ತು. ಆದರೆ ಈಗ ನಾಗಮೋಹನ್ ದಾಸ್ ಅವರ ಆಯೋಗ ಕೊಟ್ಟಿರೋ ವರದಿಯಲ್ಲಿ ಈ ದಾಖಲೆಗಳು ಗುತ್ತಿಗೆದಾರರ ಸಂಘ ಮಾಡಿರುವ ಆರೋಪಕ್ಕೆ ಪೂರಕವಾಗಿಲ್ಲ, ಅಂದ್ರೆ ಸಹಾಯ ಮಾಡೋ ರೀತಿ ಇಲ್ಲ ಅಂತ ಸ್ಪಷ್ಟವಾಗಿ ಈ ವರದಿಯಲ್ಲಿ ಹೇಳಿದ್ದಾರೆ. ಹಲೋ, ಈಗಾಗಲೇ ಲೋಕಾಯುಕ್ತಲ್ಲೂ ಕಂಪ್ಲೇಂಟ್ ಆಯ್ತು. ಅವರು ಎನ್ಕ್ವೈರಿ ಮಾಡಿ ಇದರಲ್ಲಿ ಏನು ಉರುಳಿಲ್ಲ ಅಂತ ಕೊಟ್ಟಿದ್ದಾರೆ. ಈಗ ನಾಗಮೋಹನ್ ದಾಸ್ ಕಾಂಗ್ರೆಸ್ ಪರವಾಗಿಂತ ಇರೋಂತವ್ರು, ಅವರೇ ಈಗ ವರದಿಯಲ್ಲಿ ಏನು ಸಾಕ್ಷ್ಯಾಧಾರ ಏನು ಇಲ್ಲ ಕಾಂಟ್ರಾಕ್ಟರ್ ಆಪಾದನೆಗಳಲ್ಲಿ ಅಂತ ಹೇಳಿರೋದ್ರಿಂದ ಕಾಂಗ್ರೆಸ್ ಅವ್ರಿಗೆ ಇವತ್ತು ಮಾನ ಮರ್ಯಾದೆ ಇದ್ರೆ ಅವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಯಾಕಂದ್ರೆ ಇದ್ರ ಮೇಲೇನೆ ಅವರು ಏನೋ ಬಿಜೆಪಿ ಅವರು 40% ಲೂಟಿ ಮಾಡಿದ್ದಾರೆ ಅಂತ ಹೇಳಿ ಜನಗಳಿಗೆ ಒಂದ್ ರೀತಿ ಮಂಕುಬೂದಿ ಎರಚುವಂತ ಕೆಲಸವನ್ನ ಮಾಡಿದ್ರು. ಇವತ್ತು ನಿಜ ಸ್ಥಿತಿ ಗೊತ್ತಾದ್ಮೇಲೆ ಕಾಂಗ್ರೆಸ್ ಅವ್ರು ಯಾವ ಮುಖ ಇಟ್ಕೊಂಡು ಜನಗಳ ಮುಂದೆ ಹೋಗ್ತಾರೆ? ಆಪಾದನೆ ಮಾಡಿದ್ಮೇಲೆ ಅದನ್ನ ಪ್ರೂವ್ ಮಾಡ್ಬೇಕಾಗಿದ್ದು ಅವ್ರ ಕರ್ತವ್ಯ, ಕಾಂಗ್ರೆಸ್ಸಿನ ಕರ್ತವ್ಯ. ಈಗ ಅವರು ಆ ಕರ್ತವ್ಯವನ್ನ ಬಿಟ್ಟು ಈಗ ಈ ವರದಿಗಳೆಲ್ಲ ಬಂದ ಮೇಲೆ ಯಾವ ಮುಖ ಇಟ್ಕೊಂಡು ಅವರು ಬಿಜೆಪಿ ಮೇಲೆ ದಾಳಿ ಮಾಡ್ತಾರೆ, ಆಪಾದನೆ ಮಾಡ್ತಾರೆ? ನಿಜಕ್ಕೂ ಕಾಂಗ್ರೆಸ್ಗೆ ಇವತ್ತು ಚೀಮಾರಿ. ಈ ವರದಿಯಿಂದ ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆ ಆಗಿದೆ, ಚೀಮಾರಿ ಆಗಿದೆ. ಜನ ನಂಬಲ್ಲ. ಈಗಾಗಲೇ ಗ್ಯಾರಂಟಿಗಳಲ್ಲೇ ಜನ ನಂಬ್ತಾ ಇಲ್ಲ, ಅವ್ರನ್ನ ಜನ ಉಗಿತಾ ಇದ್ದಾರೆ. ಇನ್ನ ಈ ಒಂದು ವರದಿ ಬಂದ ಮೇಲೆ ಅಂತೂ ಜನ ಇವ್ರು ಹೇಳೋದಲ್ಲ ಕಾಂಗ್ರೆಸ್ ಅಂದ್ರೆ ಸುಳ್ಳು ಅಂದ್ರೆ ಕಾಂಗ್ರೆಸ್, ಆ ರೀತಿಯಾದಂತ
ವಾತಾವರಣ ಆಗಿದೆ ಅಂತ ಅನ್ಸುತ್ತೆ ಮೇಡಮ್. ಕಳೆದ ಬಾರಿ ಎಲೆಕ್ಷನ್ ನಲ್ಲಿ ಅತಿ ಹೆಚ್ಚು ಡ್ಯಾಮೇಜ್ ಮಾಡಿದ್ದಿದೆ ವಿಷಯ ಸರ್, 40% ಪೇ ಸಿಎಂ ಅಂತ. ಹೌದೌದು, ಪೂರ್ತಿ ಪೇ ಸಿಎಂ 40% ಇದನ್ನೇ ಇಟ್ಕೊಂಡು ಆಪಾದನೆ ಮಾಡಿದ್ರು. ಅದು ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್. ಇವತ್ತು ಅವ್ರ ಬಾಯಿಗೆ ಅವ್ರ ನಾಲಿಗೆಗೆ ಎಲುಬಿಲ್ಲ ಅನ್ನೋದು ಅರ್ಥ ಆಗ್ತದಲ್ಲ, ಅವ್ರ ನಾಲ್ಗೆಗೆ ಬೆಲೆ ಇಲ್ಲ ಅಂತ ಅರ್ಥ ಆಯ್ತು. ಅವ್ರು ಹೇಳೋದೆಲ್ಲ ಸುಳ್ಳು ಅಂತ, ಇನ್ಮೇಲೆ ಅವ್ರು ಏನೇ ಹೇಳಿದ್ರು ಸುಳ್ಳು ಅನ್ನೋದು ಅರ್ಥ ಆಯ್ತು. ಬಟ್ ಅದ್ರ ಜೊತೆಗೇನೆ ಆ ವರದಿಯಲ್ಲಿ ಇನ್ನೊಂದು ಹೇಳಿದ್ದಾರೆ, ಸಂಪೂರ್ಣ ಸತ್ಯಾಂಶ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಅಂತಾನು ಹೇಳಿದ್ದಾರೆ. ಇದೇ ಸಾಲಿಟ್ಕೊಂಡು ಇನ್ನೊಂದು ತನಿಖೆಗೆ ಆದೇಶ ಮಾಡಬಹುದು ಸರ್ಕಾರ ಅನ್ನೋ ಯೋಚನೆ ಇದೆ. ನೋಡಿ, ಈಗಾಗಲೇ ಲೋಕಾಯುಕ್ತನೂ ವರದಿ ಕೊಟ್ಟಿದ್ದಾರೆ. ಈಗ ಅವ್ರದೇ ನಾಗಮೋಹನ್ ದಾಸ್ ಅವರು ವರದಿ ಬಂದಿದೆ. ಸುಮ್ನೆ ಏನೋ ಅದನ್ನ ಮುಂದಿನ ಚುನಾವಣೆವರೆಗೂ ಹಂಗೆ ಇಟ್ಕೊಂಡು ಹೋಗೋ ಅಂತ ಹುನ್ನಾರ ಅಷ್ಟೇ, ಅದ್ ಬಿಟ್ರೆ ಬೇರೆ ಏನು ಇಲ್ಲ ಇದರಲ್ಲಿ. ನಿಜಕ್ಕೂ ಕಾಂಗ್ರೆಸ್ ಅವ್ರಿಗೆ ಬಾಯ್ ಇವತ್ತು ಅವರು ಏನ್ ಮಾತಾಡ್ತಾರೆ ಅದನ್ನ ಪ್ರೂವ್ ಮಾಡಕ್ಕೆ ಅವ್ರ ಕೈಲಿ ಆಗ್ತಾನೆ ಇಲ್ಲ. ಮತ್ತೆ ಅವ್ರು ಏನ್ ಹೇಳ್ತಾರೆ, ಸುಳ್ಳುಗಳು ಹೇಳ್ತಾರೆ. ಅವರು ಮ್ಯಾನಿಫೆಸ್ಟೋದಲ್ಲಿ ಏನೇನು ಭರವಸೆಗಳು ಕೊಟ್ಟಿದ್ರು ಅದೆಲ್ಲ ಯಾವುದನ್ನು ಈಡೇರಿಸ್ತಾ ಇಲ್ಲ ಅವರು. ಈಗ ತೆರಿಗೆಗಳನ್ನ ಹಾಕಲ್ಲ ಅಂತ ಹೇಳಿದ್ರು. ಈಗ ತೆರಿಗೆ ಒಂದ್ ದಿನ ಎದ್ದ ಮೇಲೆ ದಿನ ತೆರಿಗೆಗಳು ಬರ್ತಾ ಇದೆ. ಈ ತರ ಕಾಂಗ್ರೆಸ್ ಅವರು ಒಂಥರ ಸುಳ್ಳಿನ ಪಾರ್ಟಿ ಆಗೋಟಿದೆ. ಕಾಂಗ್ರೆಸ್ ಅಂದ್ರೆ ಸುಳ್ಳಿನ ಪಾರ್ಟಿ, ಮೋಸದ ಪಾರ್ಟಿ ಅನ್ನೋದು ಬ್ರ್ಯಾಂಡ್ ಆಗ್ತಾ ಇದೆ ಇದರಿಂದ. ಅಲ್ಲ, ಈಗ ಬಿಜೆಪಿ ನಾಯಕರಿಗೆ ಒಂಚೂರು ಬ್ರೀದಿಂಗ್ ಸ್ಪೇಸ್ ಸಿಗ್ತಾ ಇದರಿಂದ, ಯಾಕಂದ್ರೆ 40% ಕಾಂಗ್ರೆಸ್ನವ್ರು ಎಷ್ಟು ಅಗ್ರೆಸಿವ್ ಆಗಿ ಜನರ ಮುಂದೆ ಹೇಳಿದ್ರು, ಡಿಫೆನ್ಸಿವ್ ಆಗಿ ನೀವು ಅದನ್ನ ಇಲ್ಲ ಅಂತ ಹೇಳ್ಕೊಳ್ಳೋದ್ರಲ್ಲಿ ಫೇಲ್ಯೂರ್ ಆಗಿತ್ತು. ಇದ್ರ ಮಧ್ಯದಲ್ಲಿ ಸರ್ಕಾರ ಬಂದ ಮೇಲೂ ಕೂಡ ತುಂಬಾ ಸಲ ಅವರು 40% ಆರೋಪ ಸಾಬೀತಾದ್ರೆ ಕಠಿಣ ಶಿಕ್ಷೆಗೆ ಒಳಪಡಿಸ್ತೀವಿ, ಯಾರನ್ನೂ ಬಿಡೋದಿಲ್ಲ, ಇಂತಹ ಹೇಳಿಕೆಗಳು ದಿನ ಬೆಳಗಾದ್ವೇ ಇದ್ವು. ಈಗ ಒಂದು ಬ್ರೀದಿಂಗ್ ಸ್ಪೇಸ್ ಸಿಗ್ತಾ ನಿಮ್ಗೆ? ಅಲ್ಲ, ನಿಜ, ತಾವ್ ಹೇಳೋದ್ ನಿಜ. ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಕೊನೆಯ ದಿನಗಳನ್ನ ನಾವು ನೋಡ್ತಾ ಇದ್ರೆ ಆ ಸಂದರ್ಭದಲ್ಲಿ ನಾವು ಡಿಫೆಂಡ್ ಮಾಡಕ್ ಮಾಡ್ಲೇ ಇಲ್ಲ. ಸೊ ಅವರು ಅಗ್ರೆಸಿವ್ ಆಗಿ ಹೋದ್ರು, ಮಾಧ್ಯಮದಲ್ಲೂ ಅದನ್ನೇ ಸುದ್ದಿ ಆಯ್ತು. ಈಗ ನಿಜಕ್ಕೂ ಅವರ ಇದರಿಂದ ನಮ್ಗೆ ಅವರು ಈಗ ಅಪಾದಿತ ಸ್ಥಾನದಲ್ಲಿದ್ದಾರೆ ಕಾಂಗ್ರೆಸ್ ಅವರು. ಅವ್ರು ಹೇಳೋದೆಲ್ಲ ಸುಳ್ಳು ಅಂತ ಆಗಿದೆ. ಈಗ ನಿಜಕ್ಕೂ ನಮ್ಗೊಂಡ ಒಂದ್ ಒಳ್ಳೆ ಹೋರಾಟಕ್ಕೆ ಒಂದು ಒಳ್ಳೆ ವಿಚಾರ ಸಿಕ್ದಂಗ ಆಗಿದೆ. ಬಟ್ ಇದು ಕ್ಲೀನ್ ಚಿಟ್ ಅಲ್ಲ ಅಶೋಕ್ ಅವರೇ, ಇಟ್ಸ್ ನಾಟ್ ಕ್ಲೀನ್ ಚಿಟ್. ಸತ್ಯಾಂಶ ಇರಬಹುದು, ಅದನ್ನ ಅಲ್ಲಗಳೆಯೋ ಹಾಗಿಲ್ಲ ಅಂತಾನು ಹೇಳಿದೆ ಈ ವರದಿ. ಅಲ್ಲಲ್ಲ, ಈಗಾಗಲೇ ಲೋಕಾಯುಕ್ತನು ಕೊಟ್ಟಿದಾರಲ್ಲ, ಇವ್ರದ್ದು ಒಂದೇ ವರದಿ ಅಂತಲ್ಲ, ಲೋಕಾಯುಕ್ತದಲ್ಲೂ ಅವರು ಕೊಟ್ಟಿದ್ದಾರೆ. ಯಾವುದೇ ಸಾಕ್ಷ್ಯಾಧಾರ ಇಲ್ಲ, ದಾಖಲೆಗಳನ್ನೇ ಒದಗಿಸಿಲ್ಲ ಅಂದ್ರೆ ನೀವು ಇನ್ನೆಷ್ಟು ಕೋರ್ಟ್ಗೆ ಹೋದ್ರು ಅಷ್ಟೇ. ದಾಖಲೆ ಯಾರ ಹತ್ರ ಇದೆ ಹೇಳಿ? ದಾಖಲೆ ಕಾಂಗ್ರೆಸ್ ಸಿದ್ದರಾಮಯ್ಯನ ಹತ್ರ ಇದೆಯಾ, ಡಿ.ಕೆ. ಶಿವಕುಮಾರ್ ಹತ್ರ ಇದೆಯಾ? ತೋರಿಸ್ಲಿ, ಅವ್ರ ಧೈರ್ಯ ಇದ್ರೆ, ಅವ್ರಿಗೆ ದಮ್ಮು ತಾಕತ್ ಏನೇನಿದೆಯೋ ತೋರಿಸ್ಲಿ, ದಾಖಲೆಗಳು ತಂದು ಕೊಡ್ಲಿ. ಅವತ್ತು ಆಪಾದನೆ ಮಾಡಿದ್ರಲ್ಲ, ದಾಖಲೆಗಳು ಕೊಡ್ಲಿ ಅವರು. ಈಗ ವಿಸ್ತೃತ ತನಿಖೆಗೆ ಏನಾದ್ರೂ ಆದೇಶ ಹೊರಡಿಸಿದ್ರೆ ಬಿಜೆಪಿ ನಾಯಕರ ಸ್ಟ್ಯಾಂಡ್ ಏನಾಗಿರುತ್ತೆ? ಅಯ್ಯೋ, ಇಂಥವ್ 100 ಮಾಡಿ ಅವ್ರ ಮುಖ ಮುಚ್ಕೊಳಕ್ಕೆ ಮಾಡ್ತಾರೆ ಅವರು. ಅವರ ಫೇಸ್ ವ್ಯಾಲ್ಯೂ ಹೋಗ್ತಾ ಇದೆಯಲ್ಲ, ಫೇಸ್ ವ್ಯಾಲ್ಯೂಗೋಸ್ಕರ ಅವ್ರು ಮಾಡ್ತಾರೆ. ಮಾಡ್ಲಿ ಬಿಡಿ. ಈಗಾಗಲೇ ಕೋವಿಡ್ ಬಗ್ಗೆ ಮಾಡ್ತಾ ಇದ್ದಾರೆ, ಮಾಡ್ಲಿ. ಅವಾಗ 2 ವರ್ಷ ಆಯ್ತು, ಏನು ಇಂಪ್ರೂವ್ಮೆಂಟ್ ಏನಾಗಿದೆ? 2 ವರ್ಷ ಒಂದ್ ಸರ್ಕಾರ ತನಿಖೆ ಮಾಡಕ್ಕೆ 3 ತಿಂಗಳು ಸಾಕು. 2 ವರ್ಷ ಆಯ್ತಲ್ಲ, ಏನ್ ಮಾಡಿದ್ರು ಇವರು? ಸುಮ್ಮನೆ ಜನಕ್ಕೆ ಏನೋ ಒಂದು ಗುಮ್ಮ ಕೂತಿರ್ಸಕ್ಕೆ ದೇವ ಬಂತು ಅಂತ ಅಷ್ಟೇ. ಈಗ ಮುಸ್ಲಿಮಾನರ ಬಗ್ಗೆ ಮಾತಾಡ್ತಾರಲ್ಲ, ಪಾಕಿಸ್ತಾನ ಓಡಿಸ್ಬಿಡ್ತಾರೆ ಬಿಜೆಪಿ ಅವ್ರು ಬಂದ್ರೆ ಅಂತ, ಹಂಗೆ ಇದೊಂದು ಅಷ್ಟೇ ಇವ್ರದ್ದು ಹುನ್ನಾರ ಅಷ್ಟೇ ಇದು. ಅಲ್ಲ, ಈಗ ನಿಮ್ ಬಗ್ಗೆನೂ ಸಾರ್ವಜನಿಕ ವಲಯದಲ್ಲಿ ಒಂದು ಪ್ರಶ್ನೆ ಇದೆ. ಅಂದ್ರೆ ಇವರು ಈ ರೀತಿ ಹೆದರಿಸ್ತಾ ಇರೋದ್ರಿಂದ, ಅಥವಾ ಕ್ರಮ ತೆಗೆದುಕೊಳ್ತೀವಿ ಅಥವಾ ತನಿಖೆ ನಡೆಸ್ತೀವಿ ಅನ್ನೋ ಕಾರಣದಿಂದಲೇ ಬಿಜೆಪಿಗರು ಸ್ವಲ್ಪ ಕಡಿಮೆ ಅಗ್ರೆಸಿವ್ ಇದ್ದಾರೆ ಅಂತ? ನೋಡಿ, ಈ ನಮ್ಮ 2 ವರ್ಷದಲ್ಲಾದಷ್ಟು ಹೋರಾಟ ಇಡೀ ಬಿಜೆಪಿ ಅವಧಿ ಯಾವಾಗನೂ ಇಷ್ಟು 2 ವರ್ಷದಲ್ಲಿ ಅಷ್ಟು ಹೋರಾಟ ಮಾಡಿಲ್ಲ. ಅಷ್ಟು ಹೋರಾಟ ಮಾಡಿದಿರಿ, ಬೀದಿಗಿಳಿದು ಹೋರಾಟ ಮಾಡಿದಿರಿ. ಹೋರಾಟದಲ್ಲಿ ಯಾವುದೇ ರೀತಿ ಹಿನ್ನಡೆ ಆಗೇ ಇಲ್ಲ, ಹೋರಾಟ ನಡೀತಾ ಇದೆ. ಆದ್ರೆ ಕಾಂಗ್ರೆಸ್ ನೋಡ್ತಾ ಇದ್ದೀರಲ್ಲ, ಅವರು ಫ್ರೀ ಅನ್ಗಂಡೆ ಅವ್ರ ಜೀವನ ತಳ್ತಾ ಇದ್ದಾರೆ ಅಷ್ಟೇ. ಜನನು ಅದಕ್ಕೆ ಮರಳಾಗಿದ್ದಾರೆ. ಈಗ ಜನಕ್ಕೆ ತೆರಿಗೆ ಹೊರೆ ಬಂದಿರೋದ್ರಿಂದ ಜನಕ್ಕೆ ಈಗ ಅರ್ಥ ಆಗಕ್ ಶುರುವಾಗಿದೆ, ಇದು ಮೋಸದ ಸರ್ಕಾರ ಅಂತ ಹೇಳಿ. ನಾವು ಕಂಟಿನ್ಯೂ ಮಾಡ್ತೀರಿ, ಹೋರಾಟ ಮಾಡ್ತೀರಿ. ಗ್ಯಾರಂಟಿ ನಮಗೆ ಇನ್ನೂ ಸಮಯ ಇದೆ, ಗ್ಯಾರಂಟಿ ಅವಕಾಶ ಜನ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಎಸ್, ಧನ್ಯವಾದ ಆರ್ ಅಶೋಕ್ ಅವರೇ. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡ್ತಾ, ಕಾಂಗ್ರೆಸ್ ನಮ್ಮ ಮೇಲಿನ ಆರೋಪಗಳೆಲ್ಲವೂ ಸುಳ್ಳು ಅನ್ನೋದು ಇದನ್ನ ಸಾಬೀತುಪಡಿಸ್ತಾ ಇದೆ ಅಂತ ಹೇಳಿದ್ದಾರೆ. ಆದ್ರೆ ವೀಕ್ಷಕರೇ, ಒಂದು ನೆನಪಿರ್ಲಿ, ಸತ್ಯಾಂಶ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಈ ವರದಿಯಲ್ಲಿ ಹೇಳಲಾಗಿದೆ. ಅದೇ ಒಂದು ತಿರುಳನ್ನ ತೆಗೆದುಕೊಂಡು, ಅದೇ ಒಂದು ಎಳೆಯನ್ನ ಪಡೆದುಕೊಂಡು
ಸರ್ಕಾರ ವಿಸ್ತೃತ ತನಿಖೆಗೆ ಆದೇಶಿಸುವ ಸಾಧ್ಯತೆಯೂ ಇದೆ. ಕ್ಲೀನ್ ಚಿಟ್ 40% ಆರೋಪ ಇಲ್ಲವೇ ಇಲ್ಲ ಅಂತ ಈ ವರದಿಯಲ್ಲಿ ಹೇಳಿಲ್ಲ. ಆದರೆ ಸಾಕ್ಷ್ಯಾಧಾರಗಳ ಕೊರತೆ ಇದೆ. ಏನು ಗುತ್ತಿಗೆದಾರರ ಸಂಘ ಆರೋಪ ಮಾಡಿತ್ತು ಅದಕ್ಕೆ ಪೂರಕವಾದ ದಾಖಲೆಗಳು ಸಾಕ್ಷಿಗಳು ಇಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಹಂಚ್ಕೊಳ್ಳೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ಮಾರುತೇಶ್ನ ಕೇಳ್ಬೋಣ. ಮಾರುತೇಶ್, ಈ ವರದಿಯ ಒಂದಷ್ಟು ಹೈಲೈಟ್ಸ್ ಅನ್ನ ನಮ್ಮ ವೀಕ್ಷಕರಿಗೆ ತಿಳಿಸೋದಾದ್ರೆ. ಭಾವನಾ, ಈಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗುತ್ತಿಗೆದಾರರ ಸಂಘ 40% ಕಮಿಷನ್ ಆರೋಪ ಮಾಡಿ ಪ್ರಧಾನಿಗಳಿಗೆ ಪತ್ರ ಬರೆದ ಮೇಲೆ ಅದನ್ನ ಒಂದು ದೊಡ್ಡ ಮಟ್ಟದ ಅಜೆಂಡಾ ಆಗಿ ಚುನಾವಣಾ ವಿಷಯ ವಸ್ತುವಾಗಿ ಕಾಂಗ್ರೆಸ್ ಬಹಳ ಸಮರ್ಪಕವಾಗಿ ಬಳಸ್ಕೊಳ್ತು. ಅದರ ಮುಂದುವರಿದ ಭಾಗವಾಗಿ ಪೇಸಿಎಂ ಕ್ಯಾಂಪೇನ್ಗಳು ಶುರುವಾಯಿತು. ಇದು ಜನರ ಮನಸ್ಸಿನಲ್ಲಿ 40% ಕಮಿಷನ್ ಪೇಸಿಎಂ ಅನ್ನುವಂತ ವಿಚಾರವನ್ನ ಜನರ ಮನಸ್ಸಿಗೆ ತೆಗೆದುಕೊಂಡು ಹೋಗೋದ್ರಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿತ್ತು. ನಾವು ಸರ್ಕಾರಕ್ಕೆ ಬಂದ್ರೆ ಇದನ್ನು ತನಿಖೆ ನಡೆಸ್ತೀವಿ, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸ್ತೀವಿ ಅನ್ನುವಂತಹ ಘೋಷಣೆಗಳನ್ನ ಭಾಷಣಗಳನ್ನ ಮಾಡಿದಂತ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅವರೇ ನೇಮಿಸಿದಂತ ವಿಚಾರಣಾ ಆಯೋಗದ ವರದಿಯಲ್ಲಿ 40% ಕಮಿಷನ್ಗೆ ಯಾವುದೇ ಆಧಾರಗಳು ಇಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಇನ್ನೊಂದು ಪ್ರಮುಖವಾಗಿ 40% ಕಮಿಷನ್ ನಲ್ಲಿ ಪೂರ್ಣ ಪ್ರಮಾಣದ ಸತ್ಯಾಂಶ ಇಲ್ಲದೆ ಇದ್ರೂ ಕೂಡ ಒಂದಷ್ಟು ಸತ್ಯಾಂಶ ಇದೆ ಅನ್ನುವಂತ, ಅಂದ್ರೆ 40% ಅನ್ನುವಂತ ಏನು ನಂಬರ್ ಇದೆ ಆ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆಗ್ಲಿ ಅಥವಾ ಆ ಪ್ರಮಾಣದ ಕಮಿಷನ್ ಆಗ್ಲಿ ಇಲ್ಲ. ಒಂದು ಗುರುತು ಹೇಳಬಹುದಾದಂತ ಒಂದು ಪರ್ಸೆಂಟೇಜ್ ಆಫ್ ಕಮಿಷನ್ ವ್ಯವಹಾರಗಳು ನಡೀತಾ ಇದಾವೆ ಅನ್ನೋದಂತೂ ಬಹಳ ಸ್ಪಷ್ಟ. ಅದು ಬಿಜೆಪಿ ಸರ್ಕಾರದಲ್ಲೂ ಇದೆ, ಕಾಂಗ್ರೆಸ್ ಸರ್ಕಾರದಲ್ಲೂ ಇದೆ. ಈಗಿನ ಸರ್ಕಾರದಲ್ಲಿ ಸ್ವತಃ ಗುತ್ತಿಗೆದಾರರ ಸಂಘನೇ ಆರೋಪ ಮಾಡಿದ ಹಾಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರಕ್ಕಿಂತ ಹೆಚ್ಚಿನ ಕಮಿಷನ್ ಇದೆ ಅಂತೇಳಿ ಮಾಧ್ಯಮಗಳ ಮುಂದೆ ಬಂದು ಮಾತನಾಡಿರುವಂತದ್ದು ಉದಾಹರಣೆಗಳಿದಾವೆ. ಹೀಗಾಗಿ ಸರ್ಕಾರಕ್ಕೆ 40% ಕಮಿಷನ್ ವಿಚಾರದಲ್ಲಿ ಏನು ಅಕ್ರಮಗಳು ನಡೆದಿದೆ, ಕಮಿಷನ್ ವ್ಯವಹಾರಗಳು ನಡೆದಿದೆ ಅದನ್ನು ಬಯಲಿಗೆಳಿತೀವಿ ಅನ್ನುವಂತಹ ಒಂದು ಉದ್ದೇಶವನ್ನ ಇಟ್ಕೊಂಡು ವಿಚಾರಣಾ ಆಯೋಗವನ್ನ ಮಾಡಿದ್ರು. ಗುತ್ತಿಗೆದಾರರ ಸಂಘ ಯಾವ ಆರೋಪಗಳನ್ನ ಮಾಡ್ತು ಆ ಆರೋಪಕ್ಕೆ ಸಾಕ್ಷ್ಯಾಧಾರಗಳನ್ನ ಒದಗಿಸಿಲ್ಲ ಗುತ್ತಿಗೆದಾರರ ಸಂಘ. ಅದನ್ನ ಸ್ಪಷ್ಟವಾಗಿ ವರದಿಯಲ್ಲಿ ಕೂಡ ಹೇಳಲಾಗಿದೆ. ಮತ್ತು ಒಂದೆರಡು ಉದಾಹರಣೆಗಳನ್ನು ಕೂಡ ಹೇಳ್ತಿದ್ದಾರೆ. ಈಗ ಅವರು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿದ್ದಾರೆ ಮಂಜುನಾಥ್ ಅವರು, ಹಿಂದೆ ಕಾರ್ಯದರ್ಶಿ ಆಗಿದ್ರು. ಅವರು ಒಂದಷ್ಟು ದಾಖಲೆಗಳನ್ನು ಒದಗಿಸಿದ್ದಾರೆ. ಅದು ತಿಪ್ಪಾರೆಡ್ಡಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ, ಚಿತ್ರದುರ್ಗದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ. ಇನ್ನೊಂದು ರೂಪಾಲಿ ನಾಯ್ಕ್ ಅವರ ವಿಚಾರದಲ್ಲೂ ಕೂಡ ಕಮಿಷನ್ ಬಗ್ಗೆ ಒಂದಷ್ಟು ದಾಖಲೆಗಳನ್ನು ಒದಗಿಸಿದ್ದಾರೆ. ಅಂದ್ರೆ ಕಮಿಷನ್ ವ್ಯವಹಾರಗಳು ನಡೀತಾ ಇದೆ. ಆದ್ರೆ ಗುತ್ತಿಗೆದಾರರ ಸಂಘ ಪ್ರಮುಖವಾಗಿ ಆರೋಪಿಸಿದಂತಹ 40% ಅಂದ್ರೆ 40% ಕಮಿಷನ್ ನಡೀತಾ ಇದೆ ಅನ್ನುವಂತ ಏನು ಆರೋಪಗಳಿತ್ತು ಅದಕ್ಕೆ ಪೂರಕವಾದಂತ ಯಾವುದೇ ದಾಖಲೆಗಳು ಇಲ್ಲ ಅನ್ನೋದನ್ನ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಈ ಮೂಲಕ ಸರ್ಕಾರಕ್ಕೆ ಒಂದು ದೊಡ್ಡ ಮಟ್ಟದ ಹಿನ್ನಡೆ ಈ ವರದಿಯಿಂದ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಹೇಳ್ತಾ ಇದ್ದಿದ್ದೇನು, 40% ಕಮಿಷನ್ ಇಡೀ ಸರ್ಕಾರದಲ್ಲಿದೆ, ಎಲ್ಲಾ ಇಲಾಖೆಗಳಲ್ಲಿ ಇದೆ. 40% ಕಮಿಷನ್ ಹೊಡಿತಾ ಇರೋದ್ರಿಂದಲೇ ಅಭಿವೃದ್ಧಿ ಕಾಮಗಾರಿಗಳಾಗ್ಲಿಲ್ಲ. ಸೊ ನಮ್ಮ ಸರ್ಕಾರ ಬಂದ್ರೆ ಈ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡ್ತೀವಿ, ಕಮಿಷನ್ ವ್ಯವಹಾರಕ್ಕೆ ಅಂತ್ಯ ಹಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಅವರು ಬಂದ ಮೇಲೆ ನಡೆಸಿದಂತ ತನಿಖಾ ಆಯೋಗ ಇಂಥದ್ದೊಂದು ವರದಿ ಕೊಟ್ಟಾಗ ಸಹಜವಾಗಿ ಹಿಂದೆ ಚುನಾವಣಾ ವಿಚಾರದಲ್ಲಿ ಇದನ್ನ ಬಳಸ್ಕೊಳ್ತು ಕಾಂಗ್ರೆಸ್ ಅನ್ನೋದಕ್ಕೆ ಈ ವರದಿ ಮತ್ತಷ್ಟು ಪೂರಕ ಆಗ್ತಾ ಇದೆ. ಇದರ ಜೊತೆಗೆ ರಾಹುಲ್ ಗಾಂಧಿ ಕೂಡ ಭಾರತ್ ಜೋಡೋ ಯಾತ್ರೆಯಲ್ಲಿ ಕರ್ನಾಟಕದಲ್ಲಿ ನಡೆದಂತ ಪ್ರತಿ ಭಾರತ್ ಜೋಡೋ ಆ ದಿನದ ಕೊನೆಯ ದಿನ ಭಾಷಣ ಮಾಡುವಾಗ ನನ್ನ ಹತ್ರ ಗುತ್ತಿಗೆದಾರರ ಸಂಘ ಬರೆದಂತ ಪತ್ರ ಇದೆ ಅನ್ನುವಂಥದ್ದನ್ನ ಪ್ರತಿ ಭಾಷಣದಲ್ಲೂ ಕೂಡ ಉಲ್ಲೇಖ ಮಾಡಿದ್ರು. ಅಂದ್ರೆ ಚುನಾವಣಾ ಇಶ್ಯೂ ಆಗಿ ರಾಹುಲ್ ಗಾಂಧಿ ಕೂಡ ಚುನಾವಣಾ ಪ್ರಚಾರಗಳಲ್ಲಿ 40% ಕಮಿಷನ್ ನ ಆರೋಪವನ್ನ ಪ್ರಸ್ತಾಪ ಮಾಡಿದ್ರು. ಆದ್ರೆ ಈ ವರದಿಯಿಂದ 40% ಅನ್ನುವಂತಹ ಆರೋಪಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳನ್ನು ನೀಡೋದಕ್ಕೆ ಗುತ್ತಿಗೆದಾರರ ಸಂಘ ವಿಫಲ ಆಗಿದೆ. ಒಂದು ವಾಸ್ತವವಾಗಿ ಭಾವನಾ, ಯಾವುದೇ ಕಮಿಷನ್ ಇರ್ಬೋದು, 40% ಇರ್ಲಿ, 5% ಇರ್ಲಿ, 7% ಇರ್ಲಿ, ಅದಕ್ಕೆ ದಾಖಲೆಗಳನ್ನ ಒದಗಿಸೋದು ವಾಸ್ತವದಲ್ಲಿ ನೋಡಿದಾಗ ಅಷ್ಟು ಸುಲಭವಾಗಿ ಇಲ್ಲ. ಯಾರು ಕಮಿಷನ್ ಅನ್ನ ಚೆಕ್ ಮೂಲಕನೋ ಅಥವಾ ಡೈರೆಕ್ಟ್ ಅಕೌಂಟ್ ಮೂಲಕನೋ ಆ ತರದ ಒಂದು ವ್ಯವಸ್ಥೆ ಗುತ್ತಿಗೆ ಕೊಡುವಂತದ್ರಲ್ಲಿ, ಟೆಂಡರ್ ಆಗುವಂತದ್ರಲ್ಲಿ ಖಂಡಿತವಾಗಿಯೂ ಇರಲ್ಲ. ಗುತ್ತಿಗೆದಾರರಿಗೂ ಕೂಡ ಇದರ ಬಗ್ಗೆ ಅರಿವು ಇದೆ. ಅಂದ್ರೆ ಆರೋಪ ಮಾಡಿದಷ್ಟು ಸುಲಭವಾಗಿ ಆರೋಪಕ್ಕೆ ಪೂರಕವಾಗಿ ದಾಖಲೆ ಒದಗಿಸುವಂತದ್ದು ಕೂಡ ವಾಸ್ತವದಲ್ಲಿ ಸರಿ ಇಲ್ಲ. ಸೊ ಈಗಿನ ಸರ್ಕಾರದ ವಿರುದ್ಧ ಕೂಡ ಅಂತದ್ದೇ ಒಂದು ಆರೋಪ ಇದೆ. ಅಂದ್ರೆ ಮುಕ್ತಾಯ ಆಗಿಲ್ಲ, ಇದು ಪಿಕ್ಚರ್ ಅಭಿ ಬಾಕಿ ಹೇ. ಈಗಾಗಲೇ ನಾವು ಅದನ್ನೇ ಹೇಳ್ತಾ ಇದ್ವಿ ವೀಕ್ಷಕರಿಗೆ, ಇದಿಲ್ಲಿಗೆ ಮುಕ್ತಾಯ ಆಗಿಲ್ಲ. ಸಂಪೂರ್ಣ ಸತ್ಯಾಂಶ ಅಲ್ಲಗಳೆಯುವಂತಿಲ್ಲ, ಅಂದ್ರೆ ಇದರಲ್ಲಿ ಸತ್ಯಾಂಶ ಇಲ್ಲ ಅನ್ನೋದನ್ನ ಹೇಳೋ ಹಾಗಿಲ್ಲ ಅಂತ ಹೇಳಿ ಒಂದು ಸಾಲಿದೆ ಅದರಲ್ಲಿ.
ಆ ಸಾಲಿನ ಮೂಲಕ ಮತ್ತೊಂದು ತನಿಖೆಗೂ ಕೂಡ ಸರ್ಕಾರ ನಿರ್ಧಾರ ತಗೊಳ್ಬಹುದು. ಸೊ ಸರ್ಕಾರದ ವಲಯದಲ್ಲಿ ಏನು ಡಿಸ್ಕಷನ್ ಆಗ್ತಾ ಇದೆ ಇದ್ರ ಬಗ್ಗೆ? ಅಲ್ಲ, ಸರ್ಕಾರ ಈಗ ಇದನ್ನ ಇನ್ನೊಂದು ವಿಸ್ತೃತ ತನಿಖೆಗೆ ವಹಿಸಿ ಈಗಾಗಲೇ 2 ವರ್ಷ ಆಗ್ತಾ ಬಂತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು, ಇನ್ನೊಂದು ವಿಸ್ತೃತ ತನಿಖೆಗೆ ಆದೇಶ ಮಾಡೋದ್ರ ಮೂಲಕ ಇನ್ನೊಂದಷ್ಟು ಕಾಲಹರಣ ಮಾಡುವಂತ ಕೆಲಸವನ್ನ ಮಾಡಬಹುದೇ ವಿನಃ ಇದರಲ್ಲಿ ನಿಜವಾಗ್ಲೂ ದಾಖಲೆಗಳು ಗುತ್ತಿಗೆದಾರರ ಸಂಘದ ಬಳಿ ಇದ್ದಿದ್ರೆ ಅವರು ಇದೇ ವಿಚಾರಣಾ ಆಯೋಗದ ಮುಂದೆ ಪ್ರಸ್ತುತಪಡಿಸಬಹುದಾಗಿತ್ತು. ಜೊತೆಗೆ ಲೋಕಾಯುಕ್ತ ತನಿಖೆಯ ವರದಿಯ ಬಗ್ಗೆಯೂ ಕೂಡ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಲ್ಲಿಯೂ ಆ ರೀತಿಯ ಆರೋಪಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನ ಒದಗಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ, ಅಂದ್ರೆ ಲೋಕಾಯುಕ್ತ ತನಿಖೆಯಲ್ಲೂ ಕೂಡ ಅದಾಗ್ತಾ ಇದೆ. ಜೊತೆಗೆ ವಿಚಾರಣಾ ಆಯೋಗದ ಮುಂದೆ ಕೂಡ ಗುತ್ತಿಗೆದಾರರ ಸಂಘ ಯಾವುದೇ ದಾಖಲೆಗಳನ್ನ ಹಾಜರುಪಡಿಸದೇ ಇರೋದನ್ನ ನೋಡಿದಾಗ ಸರ್ಕಾರಕ್ಕೆ ಒಂದು ತೀವ್ರ ಮುಜುಗರ ಅಂತೂ ಇದೆ. ಈ ಮುಜುಗರವನ್ನ ತಪ್ಪಿಸಿಕೊಳ್ಳೋದಕ್ಕೆ ಮತ್ತೊಂದು ತನಿಖೆಯ ಮೊರೆ ಹೋಗೋದ್ರಲ್ಲಿ ಅನುಮಾನ ಇಲ್ಲ. ಯಾಕಂದ್ರೆ ವಿಸ್ತೃತವಾಗಿ ತನಿಖೆ ಮಾಡ್ತೀವಿ ಅಂತೇಳಿ ಇನ್ನೂ ಒಂದಷ್ಟು ಕಾಲಹರಣ ಮಾಡೋದ್ರ ಮೂಲಕ 40% ಕಮಿಷನ್ ಅನ್ನ ಜೀವಂತವಾಗಿ ಇಡುವಂತ ಪ್ಲಾನ್ ಸಹಜವಾಗಿ ಸರ್ಕಾರದಲ್ಲಿ ಇದ್ದೇ ಇರುತ್ತೆ ಭಾವನಾ. ಆದ್ರೆ ಬಿಜೆಪಿಗೆ ಮಾತ್ರ ಒಂದು ಅಸ್ತ್ರ ಅಂತೂ ಸಿಕ್ಕಂಗಾಯ್ತು. ಯಾವ ಆರೋಪವನ್ನ ಮಾಡಿ ಸರ್ಕಾರ ಅಧಿಕಾರಕ್ಕೆ ಬಂತು, ಅವರ ಸರ್ಕಾರದಲ್ಲೇ ಇದಕ್ಕಿಂತ ಜಾಸ್ತಿ ಆದಂತ ಕಮಿಷನ್ ಇದೆ ಅಂತೇಳಿ ಗುತ್ತಿಗೆದಾರರ ಸಂಘ ಹೇಳ್ತಾ ಇದೆ. ಇದರ ಜೊತೆಗೆ ಬಿಜೆಪಿ ಸರ್ಕಾರದಲ್ಲಿ 40% ಅನ್ನುವಂಥದ್ದು ದಾಖಲೆಗಳು ಇಲ್ಲ ಅಂತ ವರದಿನೇ ಹೇಳಿದ ಮೇಲೆ ಬಿಜೆಪಿಗೆ ಪ್ರತಿಪಕ್ಷವಾಗಿ ಇದನ್ನು ಒಂದು ದೊಡ್ಡ ಅಂದ್ರೆ ಕಾಂಗ್ರೆಸ್ಗೆ ಕೌಂಟರ್ ಮಾಡಲಿಕ್ಕೆ ಬಹಳ ಪ್ರಬಲವಾದ ಅಸ್ತ್ರ ಕೂಡ ಸಿಕ್ಕಂಗಾಗಿದೆ. ಸರ್ಕಾರದ ಒಂದು ಮುಜುಗರವನ್ನು ತಪ್ಪಿಸಿಕೊಳ್ಳೋದಕ್ಕಿಲ್ಲ, ನಾವು ಇನ್ನೊಂದು ತನಿಖೆಗೆ ವಹಿಸ್ತೀವಿ ಅನ್ನುವಂತ ಅಥವಾ ಇದೊಂದು ವಿಸ್ತೃತ ತನಿಖೆ ಆಗಲಿ ಅನ್ನುವ ಕಾರಣಕ್ಕಾಗಿ ಇನ್ನೊಂದು ತನಿಖೆಯ ಮೊರೆ ಹೋದ್ರೂ ಕೂಡ ಅಚ್ಚರಿ ಇಲ್ಲ ಭಾವನಾ. ರೈಟ್ ವಾಪಸ್ ಬರೋಣ ವೀಕ್ಷಕರೇ. 40% ಆರೋಪದಲ್ಲಿ ಸೂಕ್ತ ದಾಖಲೆಗಳು ಇಲ್ಲ ಅಂತ ವರದಿಯನ್ನ ಈಗಾಗಲೇ ಸಿದ್ದರಾಮಯ್ಯ ಅವರಿಗೆ ನೀಡಿದ್ದಾರೆ. ವಿಸ್ತೃತ ವರದಿ ಮಾಡ್ತಾರೆ, ಮಗದೊಂದು ವಿಸ್ತೃತ ಚರ್ಚೆ ಮಾಡ್ತಾರೆ, ಹೌದು. ಆದ್ರೆ ಸದ್ಯದ ವರದಿ ಕಾಂಗ್ರೆಸ್ ನಾಯಕರಿಗೆ ಅತಿ ದೊಡ್ಡ ಮುಖಭಂಗ. ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ ಮಂಡಿಸಿದ ಸರ್ಕಾರ ಬಿಲ್ ಮಂಡನೆಗೆ ಮುನ್ನವೇ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿತ್ತು. ವಕ್ಫ್ ತಿದ್ದುಪಡಿ ಬಿಲ್ಗೆ ಕಾಂಗ್ರೆಸ್ ಮತ್ತು ವಿಪಕ್ಷಗಳು ವಿರೋಧ ವ್ಯಕ್ತಪಡಿಸಿದ್ರು. ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ ಮಂಡಿಸಿದ್ದಾರೆ ಸಚಿವ ಕಿರಣ್ ರಿಜಿಜು. ಶಾಸಕಾಂಗ ವ್ಯವಸ್ಥೆಯನ್ನ ಸರ್ಕಾರ ಬುಲ್ಡೋಸ್ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದೆ ಅಂತ ಕಾಂಗ್ರೆಸ್ ಸಂಸದ ಕೆಸಿ ವೇಣುಗೋಪಾಲ್ ವಕ್ಫ್ ಬಿಲ್ಗೆ ವಿರೋಧ ವ್ಯಕ್ತಪಡಿಸಿದ್ರು. ವಕ್ಫ್ ಬಿಲ್ಗಾಗಿ ಸರ್ಕಾರದಿಂದ ನಿಯಮಗಳ ಉಲ್ಲಂಘನೆ ಅಂತ ವಿಪಕ್ಷಗಳು ಆರೋಪಿಸಿದ್ವು. ಜಂಟಿ ಸದನ ಸಮಿತಿಯಲ್ಲಿ ವಕ್ಫ್ ಬಿಲ್ ಬಗ್ಗೆ ವಿಸ್ತೃತ ಚರ್ಚೆಯಾಗಿದೆ. ಜೆಪಿಸಿ ರಬ್ಬರ್ ಸ್ಟ್ಯಾಂಪ್ ಕಾಂಗ್ರೆಸ್ ಕಮಿಟಿ ಅಲ್ಲ ಅಂತ ಅಮಿತ್ ಶಾ ವಾಗ್ದಾಳಿ ನಡೆಸಿದ್ರು. ಲೋಕಸಭೆಯಲ್ಲಿ ಇವತ್ತೇ ವಕ್ಫ್ ತಿದ್ದುಪಡಿ ಬಿಲ್ ಅನುಮೋದನೆ ಸಾಧ್ಯತೆ ಇದೆ. ಲೋಕಸಭೆಯಲ್ಲಿ ಸ್ಪಷ್ಟ ಬಹುಮತವನ್ನ ಎನ್ಡಿಎ ಮೈತ್ರಿಕೂಟ ಹೊಂದಿದೆ. ಈಗಾಗಲೇ ವಕ್ಫ್ ಬಿಲ್ ಪರ ಇರೋದಾಗಿ ಜೆಡಿಯು ಮತ್ತು ಟಿಡಿಪಿ ಘೋಷಣೆ ಮಾಡಿದೆ. किरण रिजिजू जी। अध्यक्ष महोदय, मैं निम्नलिखित प्रस्ताव पेश करता हूं कि यह सभा 1 अप्रैल 2025 को सभा में प्रस्तुत कार्य मंत्रणा समिति के 9वें प्रतिवेदन से सहमत है। श्री किरण रिजिजू जी। अध्यक्ष महोदय, मैं निम्नलिखित प्रस्ताव पेश करता हूं कि यह सभा 1 अप्रैल 2025 को सभा में प्रस्तुत कार्य मंत्रणा समिति के 9वें प्रतिवेदन से सहमत है। This type of bill, when you are bringing it to the house, at least the members has to have the power to give amendments. Yesterday what happened, sir? This bill has been brought into the notice of member only afternoon, around afternoon. Then the amendment time will be ceased till 3:30. Then how can the members who move amendments, sir? This is basically you are actually bulldozing the legislation, sir. This type of legislation bulldozing is not happened in this house, sir. Sir, members has to go. Why that, sir? You need to give time for amendment, sir. Sir, there are several provisions to be given amendment. There is no time at all. माननीय सदस्य ने जो पॉइंट ऑफ ऑर्डर उठाया है, मैं इसके हार्द को सदन के सामने रखना चाहता हूं। भारत सरकार की कैबिनेट ने इस बारे में एक बिल अप्रूव कर सदन के सामने रखा। आपके द्वारा ये बिल जॉइंट पार्लियामेंट्री कमेटी को दिया गया।
जिसका विपक्ष का भी बड़ा आग्रह था। कमेटी ने इस पर सुविचारित रूप से अपना मत प्रकट किया। वो जो मत प्रकट हुआ वो मत फिर से कैबिनेट के सामने गया। कमेटी के जो सुझाव थे ये भारत सरकार की कैबिनेट ने स्वीकार किए और अमेंडमेंट के रूप में किरण रिजिजू जी लेकर आए। ये तभी होता है जब ये ऑफिशियल अमेंडमेंट कैबिनेट की अनुमोदन के बगैर आता है। कुछ एनोमलीज है इस बिल में, तो इसको बदलना जरूरी था। मैंने एक पहले भी इसका जिक्र किया था कि आपने कहा कोई भी हिंदुस्तानी, कोई भी भारतीय वक्फ क्रिएट कर सकता है। वो 95 में ऐसा नहीं था, आपने 13 में बदलाव किया। उसको हमने फिर से 1995 का प्रावधान को फिर से रिवाइव करते हुए ये हमने जोड़ा है कि वक्फ वही क्रिएट कर सकता है जो मिनिमम 5 साल इस्लाम को प्रैक्टिस करता है। बहुत साफ साफ शब्दों में प्रावधान रखा है। सर, जो वक्फ बोर्ड बने हैं हम उसको बहुत ही सेकुलर, इंक्लूसिव बनाना चाहते हैं। आपका पुराना प्रावधान को हटा करके अब हमने कहा है कि वक्फ बोर्ड में शिया भी रहेंगे, सुन्नी भी रहेंगे, बोहरास भी रहेंगे, आगा खानिस भी रहेंगे, मुसलमानों में जो बैकवर्ड है, पिछड़े लोग हैं वो भी रहेंगे, और साथ साथ में महिला भी रहेंगे और एक्सपर्ट नॉन मुस्लिम भी रहने का प्रावधान रखा गया है। सब स्वागत करना चाहिए, इसको किसी को आपत्ति होने का कोई जरूरत नहीं है कि नया एक बिल लाने की जरूरत है। मैं तो बस इतना ही पूछना चाहूंगा कि ये बिल मिनिस्ट्री ऑफ माइनॉरिटी अफेयर्स ने बनाया या किसी और दूसरे विभाग ने बनाया? कहां से आया ये बिल? कहां से आया? संविधान के पक्ष में है। किस प्रकार से ये संविधान के विरोध में है सर, मैं बताना चाहूंगा। आर्टिकल, इसका जो क्लॉज 3RA है और 3R1 है। इसका 3RA क्या है सर? 3RA ये कहता है एनी पर्सन शोइंग और डेमोन्स्ट्रेटिंग दैट ही इज प्रैक्टिसिंग इस्लाम। आज देश में अल्पसंख्यकों की ऐसी दशा हो गई कि आज सरकार को अपना धर्म का सर्टिफिकेट देना पड़ेगा। कितनी दुख की बात है कि भारत एक सनातन धर्म का एक देश, 7000 पुराना, उससे भी पुराना ये देश, जिसमें हर धर्म और हर संस्कृति, हर परंपरा को हम सम्मान करते हैं। आज सरकार को ये हमें सर्टिफिकेट देना पड़ेगा कि हम किस धर्म को हम विश्वास रखते हैं। क्या ये दूसरे धर्मों से इस प्रकार का सर्टिफिकेट मांगेंगे कि आपका 5 साल हुआ या नहीं हुआ? ये सिर्फ इसी बिल में क्यों? ये संविधान के ವಿರೋಧ में नहीं है कि ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರಶಾಂತ್, ವಕ್ಫ್ ಕಾಯ್ದೆಯಲ್ಲಿ ಇದ್ದ ಲೂಪ್ ಹೋಲ್ಸ್ ಅನ್ನ ನಾವು ಬಹಳಷ್ಟು ಬಾರಿ ಚರ್ಚೆ ಮಾಡಿದ್ದೀವಿ. ಆದರೆ ಈಗ ತಂದಿರುವ ಈ ತಿದ್ದುಪಡಿ ಮಸೂದೆಯಿಂದಾಗಿ ಹೇಗೆ ಸ್ಟ್ರೆಂಥನ್ ಆಗುತ್ತೆ ವಕ್ಫ್ ಕಾಯ್ದೆ, ಜೊತೆಗೆ ಏನೇನು ಬದಲಾವಣೆಗಳು ಪ್ಲಸ್ ಆಗೋ ಸಾಧ್ಯತೆ ಇದೆ? ನೋಡಿ, 1995ರಲ್ಲಿ ಬಾಬ್ರಿ ಮಸೀದ್ ಧ್ವಂಸದ ಪ್ರಕರಣದ ನಂತರ PV ನರಸಿಂಹರಾವ್ ಮುಸ್ಲಿಂ ಸಮುದಾಯವನ್ನು ಒಂದು ವೋಟ್ ಬ್ಯಾಂಕ್ ಆಗಿ ಪುನರಪಿ ಓಲೈಸಿಕೊಳ್ಳಲು ವಕ್ಫ್ ಕಾನೂನಿನಲ್ಲಿ ಕೆಲ ಬದಲಾವಣೆಗಳನ್ನು ತಂದರು. 2013ರಲ್ಲಿ UPA ಸರ್ಕಾರ ಚುನಾವಣೆಗೆ 1 ವರ್ಷ ಮುಂಚೆ ಇನ್ನಷ್ಟು ಬದಲಾವಣೆಗಳನ್ನು ತಂತು. 10 ವರ್ಷಗಳ ಮೋದಿ ಆಡಳಿತದ ನಂತರ ಮೋದಿ 3.0 ಬಂದಾಗ ಆಗಸ್ಟ್ನಲ್ಲಿ ಒಂದು ಹೊಸ ವಕ್ಫ್ ತಿದ್ದುಪಡಿ ಕಾನೂನನ್ನು ಲೋಕಸಭೆಯಲ್ಲಿ ಮಂಡಿಸಲಾಯಿತು. ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಹೋಯಿತು. ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಸುಮಾರು 44 ತಿದ್ದುಪಡಿಗಳನ್ನು ಶಿಫಾರಸು ಮಾಡಿತು. ಸರ್ಕಾರ ಆ ತಿದ್ದುಪಡಿಗಳೊಂದಿಗೆ ಹೊಸ ಬಿಲ್ಲನ್ನು ಇವತ್ತು ಲೋಕಸಭೆಯಲ್ಲಿ ಮಂಡಿಸಿದೆ. ಚರ್ಚೆ ಕೂಡ ನಡೀತಾ ಇದೆ. ಕೆಲ ಪ್ರಮುಖ ಬದಲಾವಣೆಗಳನ್ನು ನೋಡಿದಾಗ ನೋಡಿ, ವಕ್ಫ್ ಪ್ರಾಪರ್ಟಿಗಳನ್ನು ಗವರ್ನ್ ಮಾಡ್ತೋದಕ್ಕೆ 3 ರೀತಿಯಾಗಿರ್ತಕ್ಕಂಥ ಪ್ರಬಂಧನ ವ್ಯವಸ್ಥೆಗಳಿವೆ. ಒಂದು ಸೆಂಟ್ರಲ್ ವಕ್ಫ್ ಕೌನ್ಸಿಲ್ ಇದೆ. ಅದು ಅಡ್ವೈಸರಿ ರೋಲಲ್ಲಿರುತ್ತೆ. ಅದು ರಾಜ್ಯ ವಕ್ಫ್ ಬೋರ್ಡ್ಗಳಿಗೆ ಕೇವಲ ಅಡ್ವೈಸನ್ನು ಕೂಡ ಮಾತ್ರ ಮಾಡಬಹುದು ಅಂತಕ್ಕಂಥದ್ದು. ಅದರಲ್ಲಿ ಇಲ್ಲಿಯವರೆಗೆ ನಾನ್ ಮುಸ್ಲಿಂ ಪಾರ್ಟಿಸಿಪೇಷನ್ ಇರಲಿಲ್ಲ. ಈ ಬಾರಿ ಸೆಂಟ್ರಲ್ ವಕ್ಫ್ ಕೌನ್ಸಿಲಲ್ಲಿ ನಾನ್ ಮುಸ್ಲಿಮ್ರಿಗೂ ಕೂಡ ಒಂದು ಅವರನ್ನು ಕೂಡ ಮೆಂಬರ್ ಮಾಡ್ತಕ್ಕಂಥ ಒಂದು ಪ್ರಾವಿಧಾನವನ್ನು ಈ ತಿದ್ದುಪಡಿಯಲ್ಲಿ ಕೊಡಲಾಗಿದೆ.
ಸ್ಟೇಟ್ ವಕ್ಫ್ ಬೋರ್ಡ್ಗಳಿವೆ. ಮೊದಲು ಕೂಡ ಸ್ಟೇಟ್ ವಕ್ಫ್ ಬೋರ್ಡ್ನಲ್ಲಿ 2 ಮುಸ್ಲಿಂ ಮಹಿಳೆಯರಿಗೆ ಅವಕಾಶ ಇತ್ತು. ಈ ಬಾರಿ ನಾನ್ ಮುಸ್ಲಿಮರಿಗೂ ಕೂಡ ಒಬ್ಬರು ಅಥವಾ 2 ಸ್ಟೇಟ್ ವಕ್ಫ್ ಬೋರ್ಡ್ನಲ್ಲಿ ಅವಕಾಶ ಕೊಡಬಹುದು ಅಂತಕ್ಕಂಥದ್ದನ್ನು ತಿದ್ದುಪಡಿ ಮಸೂದೆ ಹೇಳ್ತಾ ಇದೆ. ನಂತರ ಬರುತ್ತೆ ವಕ್ಫ್ ಟ್ರಿಬ್ಯುನಲ್. ಈ 3 ಹಂತಗಳಲ್ಲಿ ಇದು ವಕ್ಫ್ನ ಪ್ರಾಪರ್ಟಿಗಳು ಗವರ್ನ್ ಆಗ್ತವೆ, ಲಿಟಿಗೇಷನ್ಗಳು ಬರ್ತವೆ. ಆ ಒಂದು ವಕ್ಫ್ ಟ್ರಿಬ್ಯುನಲ್ನಲ್ಲೂ ಕೂಡ ಮೊದಲೊಂದು ವ್ಯವಸ್ಥೆ ಇತ್ತು. ವಕ್ಫ್ ಟ್ರಿಬ್ಯುನಲ್ನಲ್ಲಿ ಒಬ್ಬರು ಜಡ್ಜ್ಗಳ ಜೊತೆಗೆ ಒಬ್ಬ ಮುಸ್ಲಿಂ ಕಾನೂನನ್ನು ಅರಿತಿರ್ತಕ್ಕಂಥ ಒಬ್ಬ ಎಕ್ಸ್ಪರ್ಟ್ ಇರ್ತಾರೆ ಅಂತಕ್ಕಂಥದ್ದು. ಆ ಪ್ರಾವಿಧಾನವನ್ನು ಈಗ ತೆಗೆದುಹಾಕಲಾಗಿದೆ. ಜೊತೆಗೆ ಮೊದಲೇನಿತ್ತು, ವಕ್ಫ್ ಟ್ರಿಬ್ಯುನಲ್ನ ಆದೇಶವನ್ನು ಹೈಕೋರ್ಟ್ ಮಾನ್ಯ ಮಾಡಲಿಕ್ಕೆ ಅನೇಕ ಕಾನೂನಿನ ಅಡಕು ತೊಡಕುಗಳಿದ್ವು. ಅವುಗಳನ್ನು ಕೂಡ ಹೊಸ ತಿದ್ದುಪಡಿ ಮಸೂದೆಯಲ್ಲಿ ತೆಗೆದುಹಾಕಲಾಗಿದೆ. ನೀವು ವಕ್ಫ್ ಟ್ರಿಬ್ಯುನಲ್ ಕೊಟ್ಟಿರ್ತಕ್ಕಂಥ ಆದೇಶವನ್ನು ಯು ಕ್ಯಾನ್ ಚಾಲೆಂಜ್ ಇಟ್ ಇನ್ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್, ಸಬ್ಸಿಕ್ವೆಂಟ್ಲಿ ಕಾನ್ಸ್ಟಿಟ್ಯೂಷನ್ ಕೋರ್ಟ್ಗಳಲ್ಲಿ ನೀವು ಪ್ರಶ್ನೆ ಮಾಡ್ಬೋದು ಅಂತಕ್ಕಂಥದ್ದು. ಇಲ್ಲಿಯವರೆಗೆ ಸರ್ವೆಯ ಅಧಿಕಾರ ಕೂಡ ಜಿಲ್ಲಾಧಿಕಾರಿಗಳಿಗೆ ಇರಲಿಲ್ಲ ವಕ್ಫ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ. ಅದನ್ನು ಈ ಬಾರಿ ಜಿಲ್ಲಾಧಿಕಾರಿಗಳಿಗೆ ಕೊಡಲಾಗಿದೆ. ಜಿಲ್ಲಾಧಿಕಾರಿಗಳನ್ನು ಒಂದು ನೋಡಲ್ ಏಜೆನ್ಸಿಯ ರೂಪದಲ್ಲಿ ನೋಡಲಾಗ್ತಾ ಇದೆ. ಜಿಲ್ಲಾಧಿಕಾರಿಗಳಿಗೆ ಒಂದು ಎಂಪವರ್ ಮಾಡಿರೋದ್ರಿಂದ ಅದು ಪ್ರಾಯಶಃ ಅನೇಕ ಮುಸ್ಲಿಂ ಸಂಘಟನೆಗಳಿಗೆ ಜಿಲ್ಲಾಧಿಕಾರಿಗಳು ಯಾಕೆ ಕಂದಾಯ ನಿಯಮಗಳ ಪ್ರಕಾರ ಇದನ್ನು ನೋಡಬೇಕು, ಇದು ಮುಸ್ಲಿಂ ಪರ್ಸ್ನಲ್ ಲಾಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಅನ್ನೋದು ಕೂಡ ವಿರೋಧಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ. ಟ್ರಿಬ್ಯುನಲ್ ಅಂದ ತಕ್ಷಣ ನೀವು ಬೆಂಗಳೂರಿಗೆ ಬರಬೇಕಾಗಿತ್ತು ಅಥವಾ ಯಾವುದೇ ರಾಜ್ಯದ ರಾಜಧಾನಿಗೆ ಹೋಗಬೇಕಾಗಿತ್ತು. ಆದರೆ ಈಗ ಜಿಲ್ಲಾಧಿಕಾರಿಗಳೇ ಮೊದಲ ಹಂತದಲ್ಲಿ ಇದನ್ನು ಸ್ಕ್ರೂಟ್ನಿ ಮಾಡೋದ್ರಿಂದ ಯಾರು ವಕ್ಫ್ ಆಸ್ತಿಯ ಕ್ಲೇಮನ್ನು ವಕ್ಫ್ ಬೋರ್ಡ್ ಮಾಡುತ್ತೆ ಆ ಒಂದು ಅಗ್ರೀವ್ಡ್ ಪಾರ್ಟಿಗಳಿಗೆ ಅಲ್ಲೇ ಜಿಲ್ಲಾಧಿಕಾರಿಗಳ ಬಳಿ ಹೋಗಲಿಕ್ಕೂ ಕೂಡ ಒಂದು ಅವಕಾಶವನ್ನು ತಿದ್ದುಪಡಿಯಲ್ಲಿ ಕಲ್ಪಿಸಲಾಗಿದೆ. ಸರ್ವೆಗೆ ಸಂಬಂಧಪಟ್ಟಂತೆ ಇದೆ. ಸೆಕ್ಷನ್ 40 ಯಾವುದೇ ಒಂದು ಪ್ರೈವೇಟ್ ಲ್ಯಾಂಡನ್ನು ವಕ್ಫ್ ಬೋರ್ಡ್ ನಮ್ಮದು ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇತ್ತು. ಈಗ ಮೊದಲು ನೀವು ದಾಖಲೆಗಳನ್ನು ಕೊಡಬೇಕು, ಅದು ಜಿಲ್ಲಾಧಿಕಾರಿಗಳ ಬಳಿ ಹೋಗುತ್ತೆ. ಸೆಕ್ಷನ್ 40 ಸಾಕಷ್ಟು ರೈತರ ನಿದ್ದೆಗೆಡಿಸಿತ್ತು ಕರ್ನಾಟಕದಲ್ಲಿ. ಯಾಕಂದರೆ ಯಾವುದೇ ಲ್ಯಾಂಡ್ ಹೋಗಿ ಇಲ್ಲ ಇದು ನಮ್ಮದು ಅಂತಕ್ಕಂಥದ್ದನ್ನು ಹೇಳುವ ಪ್ರಯತ್ನವನ್ನು ಮಾಡಲಾಗ್ತಾ ಇತ್ತು. ಅನೇಕ ಲಿಟಿಗೇಷನ್ಗಳಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲೂ ಕೂಡ ಒನ್ಸ್ ಎ ವಕ್ಫ್ ಇಸ್ ಆಲ್ವೇಸ್ ಎ ವಕ್ಫ್ ಅಂತಕ್ಕಂಥ ಏನೊಂದು ಕಾನೂನಿದೆ, ಅದು ಕೋರ್ಟ್ಗಳಿಗೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ದ್ವಂದ್ವವನ್ನು ತಂದಿಟ್ಟಿತ್ತು. ಆ ಪ್ರಾವಿಧಾನವನ್ನು ಕೂಡ ತೆಗೆದುಹಾಕಲಾಗ್ತಾ ಇದೆ. ರೈಟ್ ಪ್ರಶಾಂತ್, ಕರ್ನಾಟಕದ ಹಲವಾರು ರೈತರ ಸಮಸ್ಯೆಗಳನ್ನು ನಾವೇ ಸಾರ್ವಜನಿಕರ ಮುಂದೆ ತಂದಿದ್ವಿ. ವಕ್ಫ್ ಆಸ್ತಿ ಅಂತ ಹೇಳಿಕೊಂಡು ನಮೂದಾಗಿರುವಂತಹದ್ದು, ಅದಕ್ಕೆ ಪ್ರಮುಖವಾಗಿ ಇಲ್ಲಿ ಬ್ರೇಕ್ ಬೀಳೋ ಸಾಧ್ಯತೆ ಇದೆ. ಲೋಕಸಭೆಯಲ್ಲಿ ಬಿಜೆಪಿ ಕಾಲೆಳೆಯೋದಕ್ಕೆ ಹೋಗಿ ಎಡವಟ್ಟಾಯ್ತು. ತಾವೇ ತೋಡ್ಕೊಂಡ ಕೆಡ್ಡಾಗೆ ಅಖಿಲೇಶ್ ಯಾದವ್ ತಾವೇ ಬಿದ್ದಿದ್ದಾರೆ. ಬಿಜೆಪಿ ಅಧ್ಯಕ್ಷರ ಆಯ್ಕೆ ಬಗ್ಗೆ ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ. ಯಾವ ಪಕ್ಷ ವಿಶ್ವದ ಅತಿ ದೊಡ್ಡ ಪಕ್ಷ ಅಂತ ಹೇಳಿಕೊಳ್ಳುತ್ತೋ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಮಾಡೋದಕ್ಕೆ ಆಗ್ತಿಲ್ಲ ಅಂತಾರೆ. ಅದಕ್ಕೆ ಅಮಿತ್ ಶಾ ಅಲ್ಲೇ ತಿರುಗೇಟು ಕೊಡ್ತಾರೆ. ನನ್ನ ಎದುರಿಗಿರುವ ಎಲ್ಲ ಪಕ್ಷದ ಅಧ್ಯಕ್ಷರು ಕುಟುಂಬದವರೇ, ನಿಮಗೆ ಅಧ್ಯಕ್ಷರ ಆಯ್ಕೆ ಮಾಡೋಕೆ ಸಮಯ ಬೇಕಾಗಲ್ಲ. ನಮ್ಮಲ್ಲಿ 13 ಕೋಟಿ ಕಾರ್ಯಕರ್ತರಿದ್ದಾರೆ, ಅದಕ್ಕೆ ಸಮಯ ಬೇಕು. ನಾನೇ ಹೇಳ್ತೀನಿ, ಅಖಿಲೇಶ್ ಇನ್ನು 25 ವರ್ಷ ಅಧ್ಯಕ್ಷರಾಗೇ ಇರ್ತಾರೆ, ನಿಮ್ಮ ಪಕ್ಷದ ಅಧ್ಯಕ್ಷರು ಬದಲಾಗಲ್ಲ ಅಂತ ಅಮಿತ್ ಶಾ ಹೇಳ್ತಾರೆ. ವ್ಯಂಗ್ಯವಾಗಿ ಅಖಿಲೇಶ್ ಯಾದವ್ಗೆ ಅಮಿತ್ ಶಾ ಉತ್ತರಿಸ್ತಾರೆ. अध्यक्ष महोदय, मैं कहना चाहता हूं, ये जो बिल लाया जा रहा है, भारतीय जनता पार्टी में एक मुकाबला चल रहा है. भारतीय जनता पार्टी के अंदर मुकाबला चल रहा है कि खराब हिंदू कौन बड़ा है. और ये बात अध्यक्ष महोदय मैं ऐसे ही नहीं कह रहा हूं. जो पार्टी ये कहती हो कि दुनिया की सबसे बड़ी पार्टी है, अध्यक्ष महोदय वो अपना राष्ट्रीय अध्यक्ष नहीं चुन पाए अभी तक. अध्यक्ष महोदय, भारतीय जनता पार्टी क्या है? मैं अखिलेश जी ने बहुत हंसते हंसते कहा है, इसको हंसते हंसते जवाब देना. ये सामने जितनी पार्टियां हैं उनका राष्ट्रीय अध्यक्ष उन 5 लोगों को ही चुनना है परिवार के. हमें माननीय अध्यक्ष जी करोड़ों सदस्यों में से 12-13 करोड़ सदस्य प्रक्रिया कर कर चुनना है तो देर लगती है. आपके यहाँ जरा भी देर नहीं लगेगी. मैं कह देता हूं, अभी 25 साल तक आप अध्यक्ष हो जाओ.
नहीं बदल सकता। ಇನ್ನು ಅಮಿತ್ ಶಾ ಹೇಳಿಕೆಗೆ ಅಖಿಲೇಶ್ ಯಾದವ್ ಕೌಂಟರ್ ಕೊಡ್ತಾರೆ. ಪರೋಕ್ಷವಾಗಿ ಮೋದಿ ನಾಗಪುರ ಪ್ರವಾಸ ಪ್ರಸ್ತಾಪಿಸಿ ಟಾಂಗ್ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಒಂದು ಗುಸುಗುಸು ಕೇಳಿ ಬರ್ತಾ ಇದೆ. ಇತ್ತೀಚೆಗೆ ನಡೆದ ಯಾತ್ರೆ 75 ವರ್ಷ ವಿಸ್ತರಣೆಗೆ ನಡೆಯುತ್ತಾ? ಬಿಜೆಪಿಯ 75 ವರ್ಷ ನಿಯಮದ ಬಗ್ಗೆ ಪರೋಕ್ಷವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಮೋದಿ ನಾಗ್ಪುರ ಪ್ರವಾಸ ಪ್ರಸ್ತಾಪಿಸಿ ಅಖಿಲೇಶ್ ತಿರುಗೇಟು ಕೊಟ್ಟಿದ್ದಾರೆ. अध्यक्ष महोदय, जो बात सोशल मीडिया या और जगह गुपचुप हो रही है, कहीं ऐसा तो नहीं था कि अभी कुछ दिन पहले यात्रा जो हुई है वो कहीं 75 वर्ष की एक्सटेंशन वाली यात्रा तो नहीं थी? अध्यक्ष महोदय, जो बात सोशल मीडिया या और जगह गुपचुप हो रही है, कहीं ऐसा तो नहीं था कि अभी कुछ दिन पहले यात्रा जो हुई है वो कहीं 75 वर्ष की एक्सटेंशन वाली यात्रा तो नहीं थी? अध्यक्ष महोदय, जो हो रही है, कहीं ऐसा तो नहीं था कि अभी कुछ दिन पहले यात्रा जो हुई है वो कहीं 75 वर्ष की एक्सटेंशन वाली यात्रा तो नहीं थी? ಇನ್ನು ಮತ್ತೊಂದು ಕಡೆ ರಾಜಕಾರಣದ ಕಡೆ ಬರೋಣ. ಈಗ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮೈ ಕೊಡವಿದ್ದಾರೆ. ಇನ್ನು ಮುಂದೆ ಪ್ರೊಟೆಸ್ಟ್ಗಳ ಮೇಲೆ ಪ್ರೊಟೆಸ್ಟ್ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದು, ಇವತ್ತಿನಿಂದ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸರಣಿ ಹೋರಾಟ. ಎಂಎಲ್ಎ ಅಮಾನತು ಖಂಡಿಸಿ ಕೆಂಗಲ್ ಗೇಟ್ ಬಳಿ ಬಿಜೆಪಿ ಪ್ರೊಟೆಸ್ಟ್. ಬೆಲೆ ಏರಿಕೆ ಖಂಡಿಸಿ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಅಹೋರಾತ್ರಿ ಧರಣಿ. ಏಪ್ರಿಲ್ 5ರಿಂದ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ. ಏಪ್ರಿಲ್ 7ರಿಂದ 4 ಹಂತಗಳಲ್ಲಿ ಜಿಲ್ಲೆಗಳಲ್ಲಿ ಜನಾಕ್ರೋಶ ರ್ಯಾಲಿ. ಬೆಲೆ ಏರಿಕೆ ಖಂಡಿಸಿ ನಡೆದ ಹೋರಾಟದಲ್ಲಿ ಬಿಎಸ್ವೈ ಕೂಡ ಭಾಗಿ. ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಸಿಟಿ ರವಿ ಸೇರಿದಂತೆ ಹೋರಾಟದಲ್ಲಿ ಭಾಗಿಯಾಗಿರೋ ಬಿಜೆಪಿ ನಾಯಕರನ್ನ ನೀವು ನೋಡ್ತಾ ಇದ್ದೀರಿ. ಬಿಎಸ್ ಯಡಿಯೂರಪ್ಪ ಅವರು ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಮಾಡೋದ್ರ ಮೂಲಕ ಜನಸಾಮಾನ್ಯರ ಬದುಕಿನ ಜೊತೆಗೆ ಚೆಲ್ಲಾಟ ಮಾಡ್ತಾ ಇರೋದನ್ನ ವಿರೋಧಿಸಿ ಭಾರತೀಯ ಜನತಾ ಪಕ್ಷ ಅಹೋರಾತ್ರಿ ಧರಣಿಯನ್ನ ಕೈಗೊಂಡಿದೆ. ಈ ಧರಣಿಯ ಉದ್ಘಾಟನೆಯನ್ನ ಮಾನ್ಯ ಒಂದ್ ಸೆಕೆಂಡ್ ವೇಟ್ ಮಾಡಿ. ಆತ್ಮರಾಜ್ಯ ಸರ್ಕಾರ ಎಲ್ಲ ಕ್ಷೇತ್ರಗಳಲ್ಲಿ ಬೆಲೆ ಏರಿಕೆ ಮಾಡೋದ್ರ ಮೂಲಕ ಜನಸಾಮಾನ್ಯರ ಬದುಕಿನ ಜೊತೆಗೆ ಚೆಲ್ಲಾಟ ಮಾಡ್ತಾ ಇರೋದನ್ನ ವಿರೋಧಿಸಿ ಭಾರತೀಯ ಜನತಾ ಪಕ್ಷ ಅಹೋರಾತ್ರಿ ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ ಅಂತೇಳಿ ಇವತ್ತು ಡಂಗೂರ ಬಾರಿಸ್ತಾ ಇದ್ದಾರೆ. ಆದ್ರೆ ಮತ್ತೊಂದು ಕಡೆ ಇವತ್ತು ಯಾವ ರೀತಿ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಮಾಡಿದ್ದಾರೆ ನೋಡಿ. ಎಷ್ಟು ಅಹಂಕಾರ ಸರ್ಕಾರಕ್ಕೆ ಅಂತ ಹೇಳಿದ್ರೆ, ಇವತ್ತು ಭಾರತೀಯ ಜನತಾ ಪಾರ್ಟಿ ಅಹೋರಾತ್ರಿ ಧರಣಿ ಪ್ರಾರಂಭ ಮಾಡ್ತಿದೆ ಅಂತೇಳಿ ಗೊತ್ತಿದ್ರು ಸಹ ನನ್ನ ದಿನ ಡೀಸೆಲ್ ಮೇಲೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಏನಾಗ್ತದೆ ಡೀಸೆಲ್ ಮೇಲೆ 2 ರೂಪಾಯಿ ಜಾಸ್ತಿ ಮಾಡಿದರೆ ಅಷ್ಟೇ ನಮಗೆ ಕಣ್ಣಿಗೆ ಕಾಣ್ತದೆ. ಆದರೆ ಡೀಸೆಲ್ ಮೇಲೆ 2 ರೂಪಾಯಿ ಜಾಸ್ತಿ ಮಾಡಿದರೆ ಪರಿಣಾಮ ಏನಾಗ್ತದೆ? ಇವತ್ತು ಏನು ಲಾರಿಗಳು ಓಡಾಡ್ತವೆ, ಗೂಡ್ಸ್ ಲಾರಿಗಳು, ಇವತ್ತು ಸರಕುಗಳನ್ನ ವಸ್ತುಗಳನ್ನ ತೆಗೆದುಕೊಂಡು ಲಾರಿಗಳನ್ನ ಓಡಾಡ್ತದೆ. ಡೀಸೆಲ್ ದರ ಜಾಸ್ತಿ ಆದ್ರೆ ಅವರು ಕೂಡ ರೇಟ್ ಜಾಸ್ತಿ ಮಾಡ್ತಾರೆ. ಡೀಸೆಲ್ ಪೆಟ್ರೋಲ್ ಮೇಲೆ ಏನು ದರವನ್ನ ಜಾಸ್ತಿ ಮಾಡಿದ್ದಾರೆ, ಇದರ ಪರಿಣಾಮ ಸಾಮಾನ್ಯ ಜನರು ಈ ಮತ್ತೆ ಇದು ಬೇರೆ ನುಡಿದಿದ್ದೇವೆ. ಜಾಧವ್ ಅವರೇ, ಬೆಲೆ ಏರಿಕೆ ಮಾಡ್ತೀವಿ ಅಂತ ಹೇಳಿದ್ರ? ಚುನಾವಣೆಗೆ ಮುಂಚೆ ಬೆಲೆ ಏರಿಕೆ ಮಾಡ್ತೀವಿ ಅಂತ ಹೇಳಿದ್ರೆ 136 ಅಲ್ಲ 36 ಸೀಟು ಬರ್ತಿರ್ಲಿಲ್ಲ. ಈಗ ಚಾಲೆಂಜ್ ಮಾಡ್ತೇವೆ. ಈಗ ವಿಧಾನಸಭೆ ವಿಸರ್ಜನೆ ಮಾಡಿ ಬನ್ನಿ ಜನರ ಹತ್ರ, ನಿಮ್ ಬೆಲೆ ಏರಿಕೆಯನ್ನು ಜನರು ಮುಂದಿಡಿ, ಗ್ಯಾರಂಟಿಯನ್ನು ಮುಂದಿಡಿ. ನಿಮಗೆ 36 ಸೀಟ್ ಬಂದ್ರೆ ಆಮೇಲೆ ಮಾತಾಡಿ. 100 ಸೀಟು ಬರೋದು, 36 ಸೀಟು ಗ್ಯಾರಂಟಿ ಇಲ್ಲ. ಯಾವ್ಯಾವ್ದ್ರ ಬೆಲೆ ಏರಿಸಿದ್ರು ಗೊತ್ತಾ? ಹಾಲಿನ ಬೆಲೆ 9 ರೂಪಾಯಿ ಜಾಸ್ತಿ ಮಾಡಿದ್ರು. ಎಷ್ಟು? 9 ರೂಪಾಯಿ ಜಾಸ್ತಿ ಮಾಡಿದ್ರು. 3 ಸರಿ ಏರಿಸಿದ್ರು.
ಹಾಲಿನ ಬೆಲೆ ರೈತರ ಕೈಗೆ. ಇನ್ನು ಒಂದು ಕಡೆ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಆದರೆ ದೋಸ್ತಿ ಜೆಡಿಎಸ್ನ ಮರೆತು ಬಿಟ್ರ ಬಿಜೆಪಿ ನಾಯಕರು ಅನ್ನೋದು ಸದ್ಯಕ್ಕೆ ಹುಟ್ಕೊಳ್ತಾ ಇರೋ ಪ್ರಶ್ನೆ. ಜೆಡಿಎಸ್ ಶಾಸಕರನ್ನ ದೂರ ಇಟ್ಟು ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಬಿಜೆಪಿ ನಾಯಕರ ನಡೆಗೆ ಜೆಡಿಎಸ್ ಶಾಸಕರು ಕೆಂಡಾಮಂಡಲರಾಗಿದ್ದಾರೆ. ರಾಜ್ಯ ಬಿಜೆಪಿ ನಮ್ಮನ್ನ ಕಡೆಗಣಿಸಿದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಡೆಗೆ ಸುರೇಶ್ ಬಾಬು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯವರು ಅಹೋರಾತ್ರಿ ಪ್ರತಿಭಟನೆಗೆ ನಮ್ಮನ್ನು ಕರೆದಿಲ್ಲ. ಎರಡು ಪಕ್ಷಗಳ ನಡುವೆ ಸಮನ್ವಯ ಸಮಿತಿ ಮಾಡಬೇಕು, ಜೆಡಿಎಸ್ ಕೈ ಮೇಲಾಗತ್ತೆ ಅಂತ ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ. ನಮ್ಮ ಯಾವುದೇ ನಾಯಕರನ್ನ ಬಿಜೆಪಿ ಸಂಪರ್ಕ ಮಾಡಿಲ್ಲ. ಈ ಸಮನ್ವಯ ಕೊರತೆ ಕೇಂದ್ರ ಬಿಜೆಪಿ ಗಮನಕ್ಕೆ ಬಂದಿರಲ್ಲ. ಇದು ರಾಜ್ಯದ ನಾಯಕರ ತೀರ್ಮಾನ ಅಂತ ಸುರೇಶ್ ಬಾಬು ಹೇಳಿದ್ದಾರೆ. ಇವತ್ತು ನಮ್ಮನ್ನು ಯಾರನ್ನೂ ಕರೆದ ರೀತಿಯಲ್ಲಿ ಈ ಹೋರಾಟಕ್ಕೆ ಈ ಕಡೆಗಣಿಸ್ತಾ ಇರತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಒಂದು, ಎರಡೂ ಪಕ್ಷದವರು ಒಂದು ಕೋಆರ್ಡಿನೇಷನ್ ಸಮಿತಿ ಮಾಡಿಕೊಂಡು ಇವತ್ತು ಈ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ನ್ಯೂನ್ಯತೆಗಳನ್ನ ಎತ್ತಿಡಿದ್ರೆ ಖಂಡಿತ ಇದು ಜನಗಳಿಗೆ ತಲುಪಿಸ್ಲಿಕ್ಕೆ ಸಾಧ್ಯ. ಇವತ್ತು ಎರಡೂ ಪಕ್ಷದ ವರಿಷ್ಠನ ಸೇರಿಕೊಂಡು ಇದಕ್ಕೆ ಒಂದು ಕೋಆರ್ಡಿನೇಷನ್ ಸಮನ್ವಯ ಸಮಿತಿಯನ್ನು ಮಾಡಬೇಕು. ಸಮಿತಿ ಮಾಡಿ ಯಾವುದೇ ಒಂದು ತೀರ್ಮಾನ ಮಾಡಿದ್ರು ಕೂಡ ಸಮಿತಿ ಮುಖಾಂತರ ಒಂದು ಚರ್ಚೆ ಆಗಿ ಎಲ್ಲಿ JDSನವ್ರಿಗೆ ಮೇಲ್ಗೈ ಆಗ್ತದೋ ಅಂತಕ್ಕಂಥದ್ದು ಇದು ಒಂದೇ ಸರಿಯಲ್ಲ. BJP ನಾಯಕರಲ್ಲಿ ವರಿಷ್ಠರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಇದನ್ನು ಗಮನದಲ್ಲಿಟ್ಕೊಂಡು ನೀವು ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅನ್ನೋದು ನನ್ನ ಒಂದು ವಿನಂತಿ. ಇನ್ನು ಜೆಡಿಎಸ್ ನಾಯಕರ ಆರೋಪಕ್ಕೆ ಬಿಜೆಪಿ ನಾಯಕರು ತಿರುಗೇಟ್ ಕೊಟ್ಟಿದ್ದಾರೆ. ನಾವು ಹೋರಾಟ ಮಾಡ್ತೀವಿ, ಅವರು ಅವರ ಹೋರಾಟ ಮಾಡಲಿ. ವಿಧಾನಸಭೆಯಲ್ಲಿ ಚುನಾವಣೆ ವೇಳೆ ಹೊಂದಾಣಿಕೆ ಹೋರಾಟ, ನಮ್ಮ ನಡುವೆ ಹೀಗೆಯೇ ಮಾತುಕತೆ ನಡೆದಿರೋದು ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಎಲ್ಲಾ ಕಾರ್ಯಕ್ರಮಕ್ಕೆ ಜೆಡಿಎಸ್ನ ಕರೀಬೇಕು ಅನ್ನೋ ನಿಯಮ ಇಲ್ಲ ಅಂತ ಬಿಜೆಪಿ ನಾಯಕ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜೆಡಿಎಸ್ ಬೇಸರಕ್ಕೆ ಇದು ಸಮನ್ವಯದ ಕೊರತೆ ಅಲ್ಲ, ಇದು ನಮ್ಮ ಪಾರ್ಟಿ ಕಾರ್ಯಕ್ರಮ, ಬಿಜೆಪಿಯ ಪ್ರತಿಭಟನೆ, ಹಾಗಂತ ನಮ್ಮ ಸಂಬಂಧ ಹಳಸಿಲ್ಲ ಅಂತ ಸುನೀಲ್ ಕುಮಾರ್ ಹೇಳಿದ್ದಾರೆ. ನಾನು ನಿನ್ನೆ ದಿನ ನಿಖಿಲ್ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ಕೂಡ ಗಮನಿಸಿದ್ದೇನೆ. ನಾವು ಸಹ ಈ ಬೆಲೆ ಏರಿಕೆ ವಿರುದ್ಧ ಹೋರಾಟದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ, ಒಂದು ಕಾರ್ಯತಂತ್ರ ರೂಪಿಸ್ತಾ ಇದ್ದೇವೆ ಅಂತ ಮಾತನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ. ಮತ್ತೆ ಇತ್ತೀಚೆಗೆ JDS ಪಕ್ಷವು ಸಹ ಗ್ರೇಟರ್ ಬೆಂಗಳೂರು ಬಗ್ಗೆ ಅವರೇ ಪ್ರತ್ಯೇಕವಾಗಿ ಹೋರಾಟವನ್ನು ಮಾಡಿದ್ದಾರೆ. ಆದರೆ ಇದ್ರ ಬಗ್ಗೆ ಬಹಳ ನಾನು ಏನೋ ವ್ಯತ್ಯಾಸ ಇದೆ ಅಂತ ಹೇಳೋದಿಲ್ಲ, ಕೆಲವು ತಪ್ಪಭಿಪ್ರಾಯ ಕಾರಣ ಆಗಿರ್ಬೋದು. ಏನೇ ಸಣ್ಣ ಪುಟ್ಟ ಗೊಂದಲ ಇದ್ರು ಕೂಡ ನಾವು ಮಾತನಾಡಿ ಬಗೆಹರಿಸ್ತೇವೆ. ಏನ್ ಚರ್ಚೆ ಆಗಿರಲಿಲ್ಲ, ನಾವು ಕೂಡ ಚರ್ಚೆ ಮಾಡಿ ಸಮನ್ವಯ ಸಮಿತಿ ಮಾಡೋದು ಒಳ್ಳೆ ಸಲಹೆ ಕೊಟ್ಟಿದ್ದಾರೆ, ಸ್ವೀಕಾರ ಮಾಡ್ತೇವೆ. ಯಾವುದೇ ರೀತಿಯಾದಂತ ಭಿನ್ನಾಭಿಪ್ರಾಯ ಇಲ್ಲ. ಯಾಕೆಂದ್ರೆ JDS ಅವರು ಕೂಡ ಹಿಂದೆ ಇಲ್ಲೇ ಫ್ರೀಡಂ ಪಾರ್ಕ್ ಅಲ್ಲೇ ಹೋರಾಟ ಮಾಡಿದ್ರು, ಬೆಲೆ ಏರಿಕೆ ಬಗ್ಗೆ ಹೋರಾಟ ಮಾಡಿದ್ರು. ನಾವೇನು ಅದಕ್ಕೆ ಅಬ್ಜೆಕ್ಷನ್ ಮಾಡಿಲ್ಲ. ಸೊ ಅವರು JDS ಹೋರಾಟವನ್ನ ಅವ್ರು ಮಾಡಬಹುದು, ನಮ್ದು ಹೋರಾಟ ನಾವು ಮಾಡಬಹುದು. ಅದೇ ರೀತಿ ಒಪ್ಪಂದ ಆಗಿರುವಂತದ್ದು. ವಿಧಾನಸಭೆ ಒಳಗಡೆ ನಾವೆಲ್ಲ ಒಟ್ಟಿಗೆ ಮಾಡ್ತೀರಿ, ಚುನಾವಣೆ ಬಂದಾಗ ಒಟ್ಟಿಗೆ ಸ್ಪರ್ಧೆ ಮಾಡ್ತೀರಿ, ಚುನಾವಣೆಯಲ್ಲಿ ಹೊಂದಾಣಿಕೆಗಳನ್ನ ಮಾಡ್ತೀರಿ. JDS ಅವರು ಇದಕ್ಕೆ ಬರಬೇಕಾಗಿತ್ತು. ಸಮನ್ವಯದ ಕೊರತೆ ನನಗೇನು ಅನ್ಸೋದಿಲ್ಲ. ಯಾಕೆಂತಂದ್ರೆ ನಮ್ಮ ಪಾರ್ಟಿ ಎಲ್ಲ ಕಾರ್ಯಕ್ರಮಗಳಿಗೆ ಅವ್ರು ಬರಬೇಕು ಅನ್ನೋಂಥದ್ದು ಏನಿಲ್ಲ. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಹೊಂದಾಣಿಕೆ ಅನ್ನುವಂಥ ಪ್ರಶ್ನೆ ಏನಿಲ್ಲ. ಹಾಗಂತೇಳಿ ನಮ್ಮ ಸಂಬಂಧಗಳೇನು ಅಳಿಸಿಲ್ಲ. ಸರಿ ಇದೆ, ರಾಜ್ಯಾಧ್ಯಕ್ಷರು ಎರಡೂ ರಾಜ್ಯಾಧ್ಯಕ್ಷರು ಒಟ್ಟು ಕೂತ್ಕೊಂಡು ಸಲಹಾ ಸಮಿತಿಯನ್ನು ರಚನೆ ಮಾಡ್ತಾರೆ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸಿಎಂ ದೆಹಲಿ ಪ್ರವಾಸ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಇವತ್ತಿನಿಂದ 3 ದಿನಗಳ ಕಾಲ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಇರ್ತಾರೆ. ಇವತ್ತು ಸಂಜೆ 6ಕ್ಕೆ ಕರ್ನಾಟಕ ಭವನ ಉದ್ಘಾಟನೆ ಮಾಡ್ತಾರೆ ಸಿಎಂ. ಡಿಸಿಎಂ DK ಶಿವಕುಮಾರ್ ಜೊತೆ ಕರ್ನಾಟಕ ಭವನ ಉದ್ಘಾಟನೆ ಮಾಡ್ತಾರೆ. ಅದಾದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ನಿರಂತರ 2 ದಿನಗಳ ಮಾತುಕತೆ ಇರುತ್ತೆ. ರಾಜ್ಯ ಕಾಂಗ್ರೆಸ್ ಸಮಸ್ಯೆಗಳಿಗೆ ಸಿದ್ದರಾಮಯ್ಯ ಉತ್ತರ ಹುಡುಕುತ್ತಾರಾ?
ಇನ್ನು ಸಂಜೆ 6 ಗಂಟೆಗೆ ಕರ್ನಾಟಕ ಭವನ ಉದ್ಘಾಟನೆ ಮಾಡಲಿದ್ದಾರೆ ಸಿಎಂ ಡಿಸಿಎಂ ಜೊತೆ ಸೇರಿ. ಅದಾದ ಮೇಲೆ 2 ದಿನಗಳ ಕಾಲ ನಿರಂತರವಾಗಿ ಹೈಕಮಾಂಡ್ ಜೊತೆ ಮಾತುಕತೆ ಇರುತ್ತೆ. ರಾಜ್ಯ ರಾಜಕಾರಣದಲ್ಲಿ ಸದ್ಯಕ್ಕಾಗಿರೋ ಬೆಳವಣಿಗೆಗಳು ನಿಮಗೆಲ್ಲ ಗೊತ್ತೇ ಇದೆ. ಈ ಹಿನ್ನೆಲೆಯಲ್ಲಿ 2 ದಿನ ಹೈಕಮಾಂಡ್ ಜೊತೆ ಮಾತುಕತೆ ಏನಿದೆ ಅದು ಕುತೂಹಲ ಮೂಡಿಸ್ತಾ ಇದೆ. ಕರ್ನಾಟಕ ಭವನ ಉದ್ಘಾಟನೆಗೆ ಸಿಎಂ ದೆಹಲಿಗೆ ಹೋಗಿದ್ದಾರೆ. ಕರ್ನಾಟಕ ಭವನ ಉದ್ಘಾಟನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಯೇ ಆಗತ್ತೆ. ಅದಾದ ಮೇಲೆ ಹೈಕಮಾಂಡ್ನೊಂದಿಗೆ 2 ದಿನಗಳ ನಿರಂತರ ಮಾತುಕತೆ ಇರುತ್ತೆ. ಸಿದ್ದರಾಮಯ್ಯ ದೆಹಲಿ ಪ್ರವಾಸದ ಬಗ್ಗೆ ಸಿಎಂ ಬಣದಲ್ಲಿ ಬಹಳ ಕುತೂಹಲ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿ ಫೈನಲ್ ಮಾಡ್ತಾರಾ ಸಿಎಂ? ಆಪ್ತ ಬಣಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡುವಂತೆ ಸಿದ್ದು ಲಾಭಿ ಸಾಧ್ಯತೆ ಇದ್ದು, ನಾಳೆ ಹೈಕಮಾಂಡ್ ಭೇಟಿ ವೇಳೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಚರ್ಚೆಯಾಗುತ್ತೆ. ಈಗಾಗಲೇ ಕೆಪಿಸಿಸಿ ಸ್ಥಾನದ ಆಕಾಂಕ್ಷಿಗಳ ಜೊತೆ 1-to-1 ಚರ್ಚೆಯಾಗಿದೆ. ಒಬ್ಬೊಬ್ಬರೇ ನಾಯಕರನ್ನ ಕರೆಸಿ ಅಭಿಪ್ರಾಯ ಪಡೆದಿದೆ ಹೈಕಮಾಂಡ್. ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ, ಡಿಕೆ ಸುರೇಶ್, ಶರಣ್ ಪ್ರಕಾಶ್ ಪಾಟೀಲ್, ಸಂತೋಷ್ ಲಾಡ್, ಸಂಸದ ತುಕಾರಾಂ, ಅಪ್ಪಾಜಿ ನಾಡಗೌಡ ಜೊತೆ ವರಿಷ್ಠರು 1-to-1 ಮಾತುಕತೆ ನಡೆಸಿದ್ದಾರೆ. ಅಂತಿಮ ಹಂತದಲ್ಲಿ ಸತೀಶ್ ಹಾಗೂ ಖಂಡ್ರೆ ಮಧ್ಯೆ ಪ್ರಬಲ ಪೈಪೋಟಿ ಇದೆ. ಸಿಎಂ ಅಭಿಪ್ರಾಯ ಪಡೆದು ಕೆಪಿಸಿಸಿ ಅಧ್ಯಕ್ಷ ಫೈನಲ್ ಮಾಡೋ ಸಾಧ್ಯತೆ ಇದೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಗಡ್ಕರಿ ಅವರನ್ನ ಭೇಟಿಯಾಗಿದ್ದಾರೆ. ಆ ಭೇಟಿಯ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಶಾಲು ಹೊದಿಸಿ, ಮೈಸೂರು ಪೇಟ ತೊಡಿಸಿ ಸನ್ಮಾನಿಸ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಕರ್ನಾಟಕ ಭವನ ಉದ್ಘಾಟನೆಗೆ ಅಂತ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಬಂದಿದ್ದಾರೆ. ಅದೇ ಸಂದರ್ಭದಲ್ಲಿ ಗಡ್ಕರಿ ಅವರನ್ನ ಭೇಟಿಯಾಗಿ ಅವರಿಗೆ ಸನ್ಮಾನಿಸಿದ್ದಾರೆ. ಸಿಎಂ ದೆಹಲಿ ಪ್ರವಾಸದ ವೇಳೆಯೇ ಸಂಪುಟ ಪುನರ್ರಚನೆಯು ಫೈನಲ್ ಆಗುತ್ತಾ? ಸರ್ಕಾರಕ್ಕೆ 2 ವರ್ಷ ತುಂಬುತ್ತಾ ಇರೋ ಹಿನ್ನೆಲೆಯಲ್ಲಿ ಸಂಪುಟ ಬದಲಾವಣೆಯಾಗತ್ತಾ? 7-8 ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ನೀಡೋದಕ್ಕೆ ವರಿಷ್ಠರು ಸಿದ್ಧತೆ ನಡೆಸಿಕೊಂಡಿದ್ದಾರೆ. ಯಾರ್ಯಾರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಅನ್ನೋದರ ಬಗ್ಗೆ ಮಾತುಕತೆಯಾಗುತ್ತೆ. ಸಿಎಂ ಡಿಸಿಎಂ ಅಭಿಪ್ರಾಯ ಪಡೆದು ಹೈಕಮಾಂಡ್ ನಿರ್ಧಾರಕ್ಕೆ ಬರುತ್ತೆ. ಶೀಘ್ರದಲ್ಲೇ ರಾಜ್ಯದಲ್ಲಿ ಸಚಿವ ಸಂಪುಟ ಬದಲಾವಣೆ ಮಾಡೋ ಸಾಧ್ಯತೆ ಇದೆ. ಜೊತೆಗೆ ಖಾಲಿ ಇರೋ 4 ಪರಿಷತ್ ಸ್ಥಾನಗಳಿಗೆ ಅಭ್ಯರ್ಥಿ ಆಯ್ಕೆಯ ಬಗ್ಗೆ ಚರ್ಚೆಯಾಗುತ್ತೆ. 4 ಪರಿಷತ್ ಸ್ಥಾನಕ್ಕೆ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಎಂಎಲ್ಸಿಗಳ ಆಯ್ಕೆಯಲ್ಲಿ ಸಿಎಂ ಡಿಸಿಎಂ ನಡುವೆ ಇಲ್ಲಿವರೆಗೆ ಒಮ್ಮತ ಮೂಡಿಲ್ಲ. ತಮ್ಮ ಆಪ್ತರಿಗೆ ಪಟ್ಟ ಕಟ್ಟೋದಕ್ಕೆ ಕಸರತ್ತು ನಡೆಸ್ತಾ ಇದ್ದಾರೆ ಸಿಎಂ ಡಿಸಿಎಂ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.